ನಮಸ್ಕಾರ ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಸದ್ಯ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಎನ್ನುವುದಾಗಿ ಪ್ರಶ್ನೆಗಳು ಹುಟ್ಟಿಕೊಳ್ಳೋಕೆ ಕಾರಣ ಒಂದು ಆಡಳಿತ ಪಕ್ಷ, ಎರಡನೇದಾಗಿ ವಿರೋಧ ಪಕ್ಷ. ಎರಡೂ ಪಕ್ಷದಲ್ಲೂ ಕೂಡ ಬಣ ರಾಜಕೀಯ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ರಾಜ್ಯದಲ್ಲಿ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಗೊಂದಲ ಮುಗಿತಾ ಇಲ್ಲ. ಇತ್ತ ಬಿಜೆಪಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತಂತ ಬಿಜೆಪಿಯಲ್ಲಿ ಎಷ್ಟರ ಮಟ್ಟಿಗೆ ಈ ಬಣ ಬಡಿದಾಟ ನಡೀತಾ ಇದೆ ಎನ್ನುವುದಾಗಿ ದೊಡ್ಡ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಹೀಗೆ ಆಡಳಿತ ಪಕ್ಷ, ವಿರೋಧ ಪಕ್ಷ ಎರಡೂ ಪಕ್ಷಗಳು ತಮ್ಮ ವೈಯಕ್ತಿಕ ಜಗಳದಲ್ಲಿ ಮುಗಿಬಿದ್ರೆ ರಾಜ್ಯದ ಜನರ ಕಥೆ ಏನು ಎನ್ನುವುದಾಗಿ ಪ್ರಶ್ನೆಗಳು ಉದ್ಭವಿಸಿದೆ. ಇದೇ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ತೀರದ ಕುರ್ಚಿ ಕಾಳಗ, ಕೈ ಬಿಜೆಪಿ ಅಂತರ್ಯುದ್ಧ. ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷ. ಇಲ್ಲಿ ನಾಯಕತ್ವ ಗೊಂದಲ ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಕೆಪಿಸಿಸಿ ಕುರ್ಚಿ ಫೈಟ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಒಂದಷ್ಟು ಜನ. ವಿಜೇಂದ್ರ ವಿರುದ್ಧ ನಾಯಕರ ಸಿಟ್ಟು ಹೆಚ್ಚುತ್ತಾ ಇದೆ. ಅಶೋಕ್ ವಿರುದ್ಧವೂ ಈಗ ವಿಜೇಂದ್ರ ಆಟ ಶುರುವಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾದ್ ನೋಡಬೇಕಾಗಿದೆ ಯಾವ ರೀತಿಯಾಗಿರುತ್ತೆ ಇವರ ಬಣ ಬಡಿದಾಟ ಅಂತೇಳಿ. ಇತ್ತ ಸಿಎಂ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಏಟಿಗೆ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಎಐಸಿಸಿ ಹೆಸರು ದುರ್ಬಳಕೆ ಆಗಬಾರ್ದು ಅಂತೇಳಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾರೋ ಇಲ್ವೋ ಅಂತೇಳಿ ಸಿದ್ದರಾಮಯ್ಯ ನಿರ್ಧಾರವನ್ನ ಮಾಡ್ತಾರೆ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗಳು ಸಹಜವಾಗಿ ಹುಟ್ಟಿಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೇರೋ ಮುಂಚಿತವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಂತ ಸಂದರ್ಭದಲ್ಲಿ ದೆಹಲಿ ಮಟ್ಟದಲ್ಲಿ ಒಂದು ಚರ್ಚೆ ಆಯಿತು. ಇಲ್ಲಿ 50-50 ಪವರ್ ಶೇರಿಂಗ್ ಮ್ಯಾಟರ್ ಇದೆ. ಅರ್ಧ ಟರ್ಮು ಸಿದ್ದರಾಮಯ್ಯನವರು ಸಿಎಂ ಆಗಿದ್ರೆ ಮತ್ತರ್ಧ ಟರ್ಮು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಎನ್ನುವುದಾಗಿ ಈ ಒಪ್ಪಂದಕ್ಕೆ ಇಬ್ಬರು ನಾಯಕರುಗಳು ಕೂಡ ಒಪ್ಕೊಂಡಿದ್ರು ಎನ್ನುವುದಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆದ್ರೆ ಈಗ ಏನಾಗ್ತಾ ಇದೆ, ಒಂದಷ್ಟು ಸಿದ್ದರಾಮಯ್ಯ ಪರವಾಗಿರುವಂತ ದೊಡ್ಡ ನಾಯಕರು 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಎನ್ನುವುದಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ಹೇಳಿಕೆ ಕೊಡೋದಕ್ಕೆ ಕಾರಣ ಏನು ಹಾಗಾದ್ರೆ? ಇತ್ತ ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ಟಂತ ನಾಯಕರು ಕೂಡ ತುಂಬಾ ಜನ ಇದ್ದಾರೆ. ಕೆಎನ್ ರಾಜಣ್ಣ ಮೊನ್ನೆ ತಾನೇ ಹೇಳಿಕೆ ಕೊಟ್ಟರು, ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ರೆ ಸಚಿವ ಸ್ಥಾನದ ಅವಶ್ಯಕತೆ ಇಲ್ಲ ಎನ್ನುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ಸಂಬಂಧ ಚರ್ಚೆಗಳು ಜೋರಾಗ್ತಾ ಇವೆ. ಕಾಂಗ್ರೆಸ್ನ ನಾಯಕರು ಏನ್ ಹೇಳಿದ್ದಾರೆ ಈ ವಿಚಾರವಾಗಿ ಬನ್ನಿ ನೋಡೋಣ. ನಾ ಹೇಳಿದಲ್ರಿ, ಹೈಕಮಾಂಡ್ ಬಿಟ್ಟಿದ್ದವ್ರು ಯಾವ ಕಮ್ಯುನಿಟಿ. ನಮ್ಮಲ್ಲಿ ನೋಡ್ರಿ, ನಮ್ಮ ಪಕ್ಷದಲ್ಲಿ ಜಾತೀಯತೆ ಇಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿಯವರು ನಾವು ಅಲ್ಲಾನು ಅದನ್ನ, ಅಕ್ಬರ್ ಅದನ್ನ, ರಾಮು ಅದನ್ನ, ಸೀತಾನು ಎಲ್ಲ ಅದಾರ ನಮ್ಮ ಪಕ್ಷದಾಗ. ಹಂಗಾಗಿ ನಮ್ಮ ಪಕ್ಷದಾಗ ಏನು ಜಾತಿ ಇಲ್ಲ. ನಮ್ಮ ಪಕ್ಷದಾಗ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದ. ಅವ್ರ 2.5 ವರ್ಷದ ನಂತರ ಸಿಎಂ ಬದಲಾವಣೆ ಅಂತ ಆರಂಭವಾಗಿ ಮಾತು ಕೇಳಿ ಬಂದಿತ್ತು ಕೆಲವೊಂದು ಕಡೆ. ನಂಗೆ ಹೇಳಿದೆ, ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದನ್ನ ಹೈಕಮಾಂಡ್ ಅವ್ರು ಯಾರು ಬಂದಾಗ ಕೇಳ್ರಿ. ಅಷ್ಟು ದೊಡ್ಡ ಲೀಡರ್ ಅಲ್ಲ ಇನ್ನು. ನಿಮ್ಮ ಒಪಿನಿಯನ್ ಕೇಳಿದ್ರಲ್ಲ ಸರ್, ಈಗ ಸ್ಥಳೀಯ ಶಾಸಕರು ಅವ್ರಿಗೂ ಹೇಳ್ತೇವೆ ನಾವು. ಯಾರು ಇಲ್ಲ ಅಂತ ಹೇಳಿದಾರೆ, ಅವರೇ ಇದಾರಲ್ಲ. ಮುಂದೂ ಅವ್ರು ಇರ್ಬೋದು, ಅದ್ರಾಗ ಏನು ತಪ್ಪಿದೆ, ಅವರೇ ಇರ್ತಾರೆ. 5 ವರ್ಷ ಅವರೇ ಕಂಟಿನ್ಯೂ ಆಗ್ತಾರೆ ಸರ್. ನೋಡಿ, ಈಗ ಸಿ ಎಂ ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕಂಥ ಕೆಲಸ ಅಲ್ಲ. CLP ಮತ್ತು ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಅದರಲ್ಲಿ 2 ಮಾತೇ ಇಲ್ಲ. ಈಗ ಅವರೇ ಪ್ರೆಸೆಂಟ್ ಸೇಮ್ ಇದ್ದಾರೆ, ಅವರೇ ಮುಂದುವರಿತಾರೆ. ಚರ್ಚೆ ಆಗ್ತಿದೆ ಅಂತ ಸರ್. ಅದು ನನಗೆ ಗೊತ್ತಿಲ್ಲ, ನೀವು ಮೇಲೆ ಕೇಳ್ತೀರಂತ ಅದು ಚರ್ಚೆ ಇಲ್ಲ. ನಿಮ್ಮವರೇ ಹೇಳ್ತಿದ್ದಾರೆ. ನನಗೂ ಈಗ ಕೇಳಿದ್ರಲ್ಲ, ನಾನು ಹೇಳಿದ್ದೆ ನಿಮಗೆ. ನೀವು ಅವ್ರಿಗೇನು ಕೆಲಸ ಮಾಡೋಕ್ಕೆ ರಗಡಿದೆ, ಅದನ್ನು ಮಾಡಿದರೆ ಸಾಕು. ಇದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲ. ಗಮನಿಸಿದ್ರೆ ಕಾಂಗ್ರೆಸ್ನ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂತೇಳಿ. ಆದರೆ ಕೆಎನ್ ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಇವರ ಹೇಳಿಕೆಗಳನ್ನು ಕೂಡ ಗಮನಿಸಬೇಕಾಗತ್ತೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ರಾಜಣ್ಣ ಕೊಟ್ಟಿರುವಂಥ ಹೇಳಿಕೆಗೆ
ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಎಲ್ಲ ಚುನಾವಣೆಗೆ ಅನಿವಾರ್ಯ ಎನ್ನುವಂಥದ್ದಾಗಿ ಅವರದ್ದೇ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. DCM DK ಶಿವಕುಮಾರ್ ಅವರು ಕೂಡ ಇದೇ ಮಾತನ್ನು ಹೇಳಿದರು. ಹೌದು, ಎಲ್ಲ ಚುನಾವಣೆಗೂ ಸಿದ್ದರಾಮಯ್ಯ ಬೇಕು ಎನ್ನುವಂಥದ್ದಾಗಿ. ಇನ್ನೊಂದು ಕಡೆಯಲ್ಲಿ ಇದಕ್ಕೆ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ದು KN ರಾಜಣ್ಣ ಅವರು. KN ರಾಜಣ್ಣ ಹೇಳಿದ್ರು, ಏನು ಮಾತಿಗೂ DK ಶಿವಕುಮಾರ್ ಅವರು AICC ವಿಚಾರವನ್ನು ತರ್ತಾರೆ, ಇದು ಸರಿಯಲ್ಲ ಎನ್ನುವುದಾಗಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇದೆ ಎನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹಾಗೆಯೇ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಪ್ ವಕ್ತಾರರಾಗಿರುವಂತಹ ಇರ್ಷಾದ್ ಪಾಷಾ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಇರ್ಷಾದ್ ಪಾಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಅವರೇ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಾಯಕತ್ವ ಗೊಂದಲ ನಿಮ್ಮ ಪಾರ್ಟಿಯಲ್ಲೇ ಇದೆ ಎನ್ನುವಂಥದ್ದಾಗಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ. ಅದಕ್ಕೆ ಸಂಬಂಧಿಸಿದಂತೆ ನಾಯಕರುಗಳು ಕೊಡ್ತಾ ಇರುವಂಥ ಹೇಳಿಕೆಗಳು ನಿಜಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ನಿಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಿತ್ತಾ ಸರ್? ಪವರ್ ಶೇರಿಂಗ್ ವಿಚಾರ ಅದು ಚರ್ಚೆ ಆಗಿತ್ತು ಅಥವಾ ಇಲ್ಲ ಅನ್ನುವಂಥ ವಿಚಾರವನ್ನು ಗೊತ್ತಿರ್ತಕ್ಕಂಥದ್ದು ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಆ ಒಂದು ಹೈಕಮಾಂಡ್ ಮಟ್ಟದಲ್ಲಿ ಯಾರೆಲ್ಲ ಚರ್ಚೆನಲ್ಲಿ ಭಾಗಿಯಾಗಿದ್ರು. KC ವೇಣುಗೋಪಾಲ್ ಇದ್ರೇನೋ ಗೊತ್ತಿಲ್ಲ, ರಾಹುಲ್ ಗಾಂಧಿ ಅವರು ಇದ್ರೇನೋ ಆ ಚರ್ಚೆನಲ್ಲಿ ಅದು ಗೊತ್ತಿಲ್ಲ, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇದ್ರೇನೋ ಅದು ಗೊತ್ತಿಲ್ಲ. ಒಟ್ಟಾರೆ ದೆಹಲಿನಲ್ಲಿ ಆ ಒಂದು ಸಂದರ್ಭಗಳಾದಾಗ ಚುನಾವಣೆ ಮುಗಿದ ಮೇಲೆ ಕೆಲವೊಂದು ಚರ್ಚೆ ಆಗಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಚರ್ಚೆ ಏನು ಅನ್ನುವಂಥದ್ದು ಖಂಡಿತ ಗೊತ್ತಿಲ್ಲ ಸರ್. ಓಕೆ. ಮತ್ತು ನಮ್ಮಲ್ಲಿ ಯಾವುದೇ ಬಡ ಬಡಿದಾಟಗಳು ಇಲ್ಲ. ಯಾವುದೇ ರೀತಿಯಾದಂತಹ ಹೇಳಿಕೆಗಳು ಇವತ್ತೇನು ಡಿಸ್ಕಷನ್ ಆಗ್ತಾ ಇದೆ, ಇದರಿಂದ ಪಕ್ಷಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆನೂ ಇಲ್ಲ, ಏನೂ ಇಲ್ಲ. ಯಾಕೆಂದರೆ ಇದು ವೈಯಕ್ತಿಕವಾಗಿ ಕೆಲವೊಂದು ಟೀಕೆಗಳಾದಾಗ ನಾನು ನಿಮಗೆ ಈಗ KN ರಾಜಣ್ಣ ಅವರ ವಿಚಾರವನ್ನು ನೀವು ತಾಂಡ್ರದಕ್ಕೋಸ್ಕರ ಹೇಳ್ತೀನಿ. ಕೆಲವು ದಿನಗಳ ಹಿಂದೆ ಮಾನ್ಯ KN ರಾಜಣ್ಣ ಅವರು ಮತ್ತು ಗುಬ್ಬಿ ಶ್ರೀನಿವಾಸ್ ಅವ್ರ ನಡುವೆ ಕೆಲವೊಂದು ಮಾತುಕತೆ ಆಗ್ತದೆ. ನಾಯಕರ ಮಾತುಕತೆ ಆ ಕ್ಷಣಕ್ಕೆ, ಆ ದಿನಕ್ಕೆ ಅಷ್ಟೇ ಆಗಿರ್ತದೆ. ಆದರೆ ನಾವು ಇವತ್ತು ಡಿಜಿಟಲ್ ಯುಗದಲ್ಲಿದ್ದೀವಿ. ಈ ರೀತಿಯಾದಂಥ ಏನಾದರೂ ಮಾತುಕತೆ ಆದಾಗ ಇವನ್ ಟಿಲ್ ಟುಡೇ ಅವರ ಅಭಿಮಾನಿಗಳು ಅಥವಾ ಇವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಬಳಸೋ ಪದ ಅಥವಾ ಚರ್ಚೆಗಳು ದಿನನಿತ್ಯ ಆಗ್ತಾ ಇರ್ತದೆ. ನಾಯಕರಿಗೆ ಅರಿವಿರಬೇಕಲ್ಲ ಸರ್? ಖಂಡಿತ ಸರ್, ಖಂಡಿತ. ಯಾಕೆಂದ್ರೆ ನಾನೇ ಖುದ್ದು ಕೆಲವೊಂದು ಪೇಜ್ಗಳು ನೋಡ್ತಾ ಹೋದಾಗ ಹಾಗೆ ಒಂದು ತಿಂಗಳಾದ್ರೂ ಈವನ್ ಟುಡೇ ಆ ಚರ್ಚೆ, ಅವ್ರ ನಡುವೆ ಸಂಘರ್ಷಗಳು, ಇವೆಲ್ಲ ಆಗ್ತಾ ಹೋದಾಗ ಇದು ವೈಯಕ್ತಿಕವಾಗಿ ಅವ್ರಗಳ ಒಂದು ಇದಕ್ಕೆ ಚ್ಯುತಿ ಆಗ್ತಾ ಹೋಗ್ತದೆ ಹೊರತು ಪಕ್ಷಕ್ಕೆ ಅದರಿಂದ ಏನೂ ಇಲ್ಲ ಸರ್. ಪಕ್ಷ ಅನ್ನುವಂಥದ್ದು, ಈಗ ನೀವು ಮತ್ತೊಂದು ಪ್ರಶ್ನೆ ಕೇಳಿದ್ರಿ, ಸಿದ್ದರಾಮಯ್ಯನವರ ಅನಿವಾರ್ಯತೆ ಅನ್ನುವಂಥ ವಿಚಾರ ಯಾರು ಹೇಳಿದ್ರು ಅಂತ. ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಅನಿವಾರ್ಯ, ಕಡೆ ಕಾರ್ಯಕರ್ತರು ಅನಿವಾರ್ಯ. ಕಾಂಗ್ರೆಸ್ ಪಕ್ಷದಿಂದ ನಾವೇನ್ ಪಡಿತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ನಾವೇನ್ ಕೊಡ್ತೀವಿ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೋ ಒಂದು ಅವಕಾಶನೋ ಮತ್ತಿನ್ನೊಂದು ಕಡೆ ಕಾರ್ಯಕರ್ತ ಇನ್ನೂ ಅಲ್ಲೇ ಇದನ್ನಲ್ಲ. ನಾಯಕರುಗಳು ಮಾತನಾಡುವಾಗ ಹಲವು ಬಾರಿ ಯೋಚನೆ ಮಾಡಬೇಕಾಗ್ತದೆ. ಉದಾಹರಣೆ ಸರ್, ನಾನು ಪಕ್ಷದ ಕಟ್ಟಾಳು ಆಗ್ಬಿಟ್ಟು ನನಗೆ ಇವತ್ತು ಅಷ್ಟೇ ಮಾನ್ಯ ರಾಜಣ್ಣ ಅವರ ಕೆಲವೊಂದು ಹೇಳಿಕೆ ವಿಚಾರವಾಗಿ ಖುದ್ದು ನಾನು ಅವರ ಮಗ MLC ರಾಜೇಂದ್ರ ಅವರಿಗೆ ನಾನೇ ಕರೆ ಮಾಡಿದ್ದೆ. ಯಾಕೋ ಏನೋ ಒಂಚೂರು ಹೇಳಿ, ಈವನ್ ಹಿ ಈಸ್ ನಾಟ್ ಅಗ್ರಿ ವಿತ್ ದಟ್. ಅವರು ಅಂದ್ರು, ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ, ಯಾರು ಹೇಳ್ತಾ ಇದ್ದಾರೋ, ಯಾಕೆ ಟಿವಿಲಿ ಮಾತಾಡ್ತಾರೋ ಅನ್ನುವಂಥ ಪ್ರಶ್ನೆನ, ಬಿಕಾಸ್ ಈಸ್ ಆಲ್ಸೋ ಬಿಂಗ್ ಎ ಕಾಂಗ್ರೆಸ್ ಮ್ಯಾನ್ ಅಲ್ಲ. ಆ ರೀತಿ ಇರ್ತಕ್ಕಂಥ ವಿಚಾರ. ಮತ್ತೆ ಇನ್ನೊಂದು ಸರ್, ನಮ್ಮಲ್ಲಿ ಈಗ ಕೆಲವೊಂದು ಚರ್ಚೆಗಳ ವಿಚಾರದಲ್ಲಿ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ಇವತ್ತಿನ ಚರ್ಚೆ ಆಗಿದೆ, ಪಬ್ಲಿಕ್ ಡೊಮೇನಾಗ ಹೋಗಾಯ್ತು. ಈ ಒಂದು ಸರಿ ಇದೇನು ಏರ್ ಗಾಳಿನಲ್ಲಿ ಹೋಗ್ಬಿಟ್ರೆ ಮುಗೀತು. ನಾವು ಮಾತನಾಡುವಾಗ ಗಾಳಿನಲ್ಲಿ ಹಾರಿಕೆ ಮಾತುಗಳನ್ನ ಹೇಳೋದಕ್ಕಿಂತ ಭೂಮಿಗೆ ತೂಗುವಂತ ಮಾತುಗಳು ಇರಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಮೊನ್ನೆ GC ಚಂದ್ರಶೇಖರ್ ಅವರ ವಿಚಾರವೂ ಇವತ್ತು ಹಾಗೆ ಮಾತಿನಲ್ಲಿ ಹೇಳ್ತಾ ಇರಬೇಕಾದ್ರೆ, ಅವರು KPCC ಕಾರ್ಯಾಧ್ಯಕ್ಷರು ಸರ್. ಅವ್ರು ಮಾಡುವಂಥದ್ದು ಆ ಫೋರ್ಸ್ ಇದೆಯಲ್ಲ, ಅವ್ರ ವರ್ಕಿಂಗ್ ಫೋರ್ಸು ನಾವು ಕಣ್ಣಾರೆ ದಿನನಿತ್ಯ ಕಾಣುವಂಥವ್ರು. ಅವ್ರದ್ದೇ ಆದಂಥ ಒಂದು ತಂಡವನ್ನ ಮಾಡಿಕೊಂಡು KPCCನಲ್ಲಿ ಹಗಲು ರಾತ್ರಿ ಪಕ್ಷ ಅಂತಂದ್ರೆ ಅಧ್ಯಕ್ಷರು ಒಂದು ಕಡೆ, ಇನ್ನು ಅದ್ರ ಕೆಳಗಡೆ ಕಾರ್ಯಾಧ್ಯಕ್ಷರು ಕಾರ್ಯವೈಖರಿ ಇದೆಯಲ್ಲ, ಬಹಳ ಇಂಪಾರ್ಟೆಂಟು. ಮತ್ತೆ ಅವರು ಮಾನ್ಯ GC ಚಂದ್ರಶೇಖರ್ ಅವರು ಇವತ್ತು ರಾಜ್ಯಸಭಾ ಸದಸ್ಯರಿದ್ದಾರೆ. ಅವರು ರಾಜ್ಯಸಭಾ ಸದಸ್ಯರು 2ನೇ ಬಾರಿಗಾಗಿದ್ದಾರೆ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಕಾರ್ಯವೈಖರಿ ನೋಡೇ ಪಕ್ಷ ಕೊಟ್ಟಿರ್ತಕ್ಕಂಥದ್ದು. ನಾನು ದೊಡ್ಡವರ ಮಾತಿಗೆ ಯಾವುದೇ ವಿರೋಧವನ್ನು ಹೇಳುವಂತಹ ಸ್ಥಾನದಲ್ಲೂ ಇಲ್ಲ, ಅಥವಾ ಅದು ಹೇಳಲಿಕ್ಕೆ ಸಾಧ್ಯನೂ ಇಲ್ಲ. ಈ ಒಂದು ನಾಯಕರುಗಳು ಬಹಳ ಯೋಚನೆ ಮಾಡಬೇಕಾಗ್ತದೆ. ನಮಗೆ ಇಷ್ಟೊಂದು ಮೆಜಾರಿಟಿ ಕೊಟ್ಟು ಬೈ ಎಲೆಕ್ಷನ್ಗಳಲ್ಲಿ ನಮಗೆ ಇಷ್ಟೆಲ್ಲ ಮತ್ತೆ
ಗೆಲುವನ್ನು ತಂದುಕೊಟ್ಟು, ಸಂಸತ್ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆಲುವನ್ನು ತಂದುಕೊಟ್ಟು, ಈವನ್ ಟಿಲ್ ಟುಡೇ ಪಾಪ ಕಾರ್ಯಕರ್ತರು ಕೆಲವೊಂದು ಬೋರ್ಡ್ಗೆ ಕಾಯ್ತಾ ಇದ್ದಾರೆ. ಸೊ ಅವರು ಇಷ್ಟ ಆಯ್ತು ನಮಗೇನು ಅಂತ ಹೇಳಿ. ಈಗ ಮೊನ್ನೆ DK ಶಿವಕುಮಾರ್ ಅವರು ಕನಕಪುರಕ್ಕೆ ಹೋಗಿ ಕಾರ್ಯಕರ್ತರಿಗೆ, ಆಶ್ರಯ ಕಮಿಟಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಮಿಟಿಗಳಿಗೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಆಸೆಗಳು ಇರ್ತಾವಲ್ಲ, ನಾಯಕರುಗಳು ಕಾರ್ಯಕರ್ತರಿಗೆ ಗಮನ ಹರಿಸಲಿ ಅನ್ನುವಂಥದ್ದಷ್ಟೇ ಸರ್. ಎಸ್, ಹಾಗೇನೆ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತ ರತನ್ ಪೂಜಾರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪಕ್ಷದಲ್ಲಿ ನಡೀತಾ ಇರುವಂತಹ ಬಣ ಬಡಿದಾಟದ ವಿಚಾರವಾಗಿ ಸಾಕಷ್ಟು ತಿಂಗಳಿಂದ ರಾಜ್ಯದ ಜನರೇ ನೋಡ್ಕೊಂಡು ಬಂದಿದ್ದಾರೆ. ಈಗ ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿಯಿಂದ 2ನೇ ಬಾರಿಗೆ ನೋಟಿಸ್, ಹಾಗೇನೆ ಆ ನೋಟಿಸ್ಗೆ ಉತ್ತರಿಸುವಂತ ಕೆಲಸ ಇದುವರೆಗೂ ಕೂಡ ಆಗ್ಲಿಲ್ಲ. ಒಂದು ಕಡೆಯಲ್ಲಿ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಮೊದಲು ಉದ್ಭವಿಸ್ತಾ ಇತ್ತು. ಯತ್ನಾಳ್ ಅವರು ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ನಿಮ್ಮ ಶಿಸ್ತು ಸಮಿತಿಯಿಂದ ಯಾಕೆ ನೋಟಿಸ್ ಬಂದಿಲ್ಲ, ಶಿಸ್ತು ಸಮಿತಿಗೆ ಶಿಸ್ತಿಲ್ವಾ ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಎದ್ದಿತ್ತು. ಓಕೆ, 2ನೇ ಬಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀರಿ, ಆದ್ರೆ 2ನೇ ಬಾರಿ ನೋಟಿಸ್ಗೂ ಉತ್ತರ ಕೊಟ್ಟಿಲ್ಲ. ಈಗ ನಿಮ್ಮ ಶಿಸ್ತು ಸಮಿತಿ ಏನು ಮಾಡ್ತಾ ಇದೆ ಅಂತೇಳಿ ಸರ್. ಇದಕ್ಕೆ ಉತ್ತರ 20ನೇ ತಾರೀಕಿಂದ 25ನೇ ತಾರೀಕಿನ ಒಳಗಡೆ ನಿಮಗೆಲ್ಲ ಅಂದರೆ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಓಕೆ, ಆನಂತರ ಈ ನಮ್ಮಲ್ಲಿ ಏನೋ ಒಂದು ಸ್ವಲ್ಪ ಗೊಂದಲ ಇತ್ತು ಇಷ್ಟೊಂದು ದಿನದವರೆಗೆ, ಅದು ಇವಾಗ ಮುಗಿದ ಅಧ್ಯಾಯ. ಹಾಗೂ ನಿಮಗೆ 20ನೇ ತಾರೀಕಿಂದ 25ನೇ ತಾರೀಕಿನ ಒಳಗೆ ನಿಮಗೆ ಅದಕ್ಕೆಲ್ಲ ಒಂದು ಸ್ಪಷ್ಟವಾದಂಥ ಉತ್ತರ ಸಿಗಲಿದೆ. ಹಾಗೂ ನಮ್ಮಲ್ಲಿ ಎಲ್ಲ ಒಂದು ಗೊಂದಲಗಳು ಪರಿಹಾರವಾಗಿದೆ. ಹಾಗೂ ನಾವು ಅದೆಲ್ಲವನ್ನು ಒಂದು ಚಿಕ್ಕ ಪುಟ್ಟದ ಗೊಂದಲ ಇದ್ದದ್ದು ಯಾವುದೇ ಒಂದು ಪಕ್ಷ ನಂತರ ಇರುವುದು ಸಹಜ. ಅದು ಆನಂತರ ನಮ್ಮದು ಒಂದು ಡೆಮೋಕ್ರೆಟಿಕ್ ಸಿಸ್ಟಮನ್ನು ಫಾಲೋ ಮಾಡುವಂಥ ಪಕ್ಷವಾದ್ರಿಂದ ಇವಾಗ ನೀವು ನಮ್ಮ ಪಕ್ಷವನ್ನೇ ನೋಡಿಬೇಕಾದ್ರೆ ನಾವು ಯಾವುದೋ ಒಂದು ಕುಟುಂಬ ನಮ್ಮ ಪಕ್ಷವನ್ನು ನಡೆಸ್ತಾ ಇಲ್ಲ, ಆಯ್ತಾ, ಒಂದು ಪಾರ್ಲಿಮೆಂಟರಿ ಬೋರ್ಡ್ ನಡೆಸ್ತಾ ಇದೆ. ಅದರಿಂದಾಗಿ ನಮ್ಮಲ್ಲಿ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ ಇದೆ. ಆ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ ಕೆಳಗಡೆ ಒಂದಿಷ್ಟು ವಿಚಾರ ಭೇದಗಳು ಬರುತ್ತೆ. ಅದು ಕೆಲವೊಮ್ಮೆ ಹೊರಗಡೆ ಡಿಸ್ಕಷನ್ ಆಗಬಾರ್ದಿತ್ತು, ಆಗಿದೆ. ಬಟ್ ಇವಾಗೆಲ್ಲ ಸರಿ ಹೋಗಿದೆ. ಆನಂತರ ನೀವು ಕೇಳಿರೋ ಪ್ರಶ್ನೆಗೆ ಒಂದು ಸ್ವಲ್ಪ 20ರಿಂದ 25ರ ಒಳಗೆ ಎಲ್ಲ ಒಂದು ಸ್ಪಷ್ಟ ಉತ್ತರ ಸಿಕ್ಕಿ ನಮ್ಮ ಎಲ್ಲ ಗೊಂದಲಗಳು ಪರಿಹಾರವಾಗಿ ನಾವು ಇನ್ನೂ ಜಾಸ್ತಿ ಒಗ್ಗಟ್ಟಿನಿಂದ ಈ ಒಂದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರ, ಬೆಲೆ ಏರಿಕೆಯ ಕಾಂಗ್ರೆಸ್ ಸರ್ಕಾರ, ಇಂಥ ಒಂದು ಸರ್ಕಾರದ ವಿರುದ್ಧ ಇನ್ನಷ್ಟು ತೀವ್ರತೆಯಿಂದ ಹೋರಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಸ್, ನಾಗೇಂದ್ರ ಬಾಬು ಸರ್, ಗಮನಿಸ್ತಾ ಇರಬಹುದು ನಿಮ್ಮ ಮೈತ್ರಿಯಲ್ಲಿರುವಂತ ಬಿಜೆಪಿಯಲ್ಲಿ ಆಗ್ತಾ ಇರುವಂತ ಆಂತರಿಕ ಕಲಹಗಳು, ನಾಯಕರುಗಳು ಕೊಡ್ತಾ ಇರುವಂತ ಹೇಳಿಕೆಗಳು, ಇದರಿಂದ ನಿಮ್ಮ ಮೈತ್ರಿ ಮೇಲೆ ಏನು ಡ್ಯಾಮೇಜ್ ಆಗಲ್ವಾ ಸರ್? ನಾವು ಇವತ್ತು ತೀರದ ಕುರ್ಚಿ ಕಾಳಗ ಅಂತಕ್ಕಂಥ ಒಂದು ಶೀರ್ಷಿಕೆ ಇಟ್ಕೊಂಡು ಚರ್ಚೆಗೆ ಕರೆದಿದ್ದೀರಿ. ಹೌದು ಸರ್. ಯಾವುದೇ ನಾನು ಪದೇ ಪದೇ ಅನೇಕ ಸಂದರ್ಭಗಳಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಭಿನ್ನಾಭಿಪ್ರಾಯಗಳು ಒಂದು ಮನೆಯಲ್ಲಿ ಅಣ್ಣ ತಮ್ಮದಿರಿದ್ರೆ ಕೂಡ ಅವ್ರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿರ್ತವೆ. ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ, ಒಂದು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಇವತ್ತು ಉದಾಹರಣೆಗೆ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ನಾನು ಮೊದಲನೇದಾಗಿ ಬರ್ತಾ ಇದ್ದೀನಿ. ಮೊನ್ನೆ ವಕ್ತಾರ ಹೇಳಿದ್ರು ಪಕ್ಷದಲ್ಲಿ ಯಾವುದೇ ತೊಂದರೆ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ. ನೀವೆಲ್ಲ ಪಕ್ಷದಲ್ಲಿ ಚೆನ್ನಾಗಿದ್ದು ಯಾವುದೇ ತೊಂದರೆ ಇಲ್ದಂಗಿದ್ರೆ ದಿನ ಬೆಳಗಾದ್ರೆ 25 ಜನ ಹೇಳಿಕೆಗಳು ಕೊಡ್ತಾ ಇದ್ದೀರಾ. ರಾಜ್ಯ ಸರ್ಕಾರದ ವಿಚಾರದಲ್ಲಿ ನೀವು ಅಭಿವೃದ್ಧಿಗಳ ವಿಷಯದಲ್ಲಾಗಿರ್ಬೋದು ಅಥವಾ ರಾಜ್ಯದ ಬೆಳವಣಿಗೆಗಳು, ಕಷ್ಟ ಸುಖದ ವಿಷಯದಲ್ಲಿ ಒಂದು ದಿನ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಇವತ್ತಾಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಅಭಿವೃದ್ಧಿ ಪರವಾಗಿ ನೀವು ಮಾತಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಒಂದು ಉಚಿತಗಳನ್ನು ಕೊಟ್ಟು 52,000 ಕೋಟಿ ನಿಮ್ಮ ಕೈಲಿ ಆಗಲಿಲ್ಲ ಕೊಡೋದಕ್ಕೆ ಜನಗಳಿಗೆ. ಹೇಳಿದ್ರು ನಾವು ಯಾವುದೇ ಕಾರಣಕ್ಕೂ ಕೊಟ್ಟ ಮಾತನ್ನು ತಪ್ಪಲ್ಲ ಅಂತೇಳಿ. ಈಗ ನೋಡಿ, ಯಾವುದು ಇದು ಗೃಹಲಕ್ಷ್ಮಿ ಇನ್ನೂ ಬಂದಿಲ್ಲ, 2 ತಿಂಗಳು 3 ತಿಂಗಳಾಯ್ತು. 170 ರೂಪಾಯಿ ಹಾಕ್ತೀವಿ ಅಂತಂದ್ರು, ಅದನ್ನು ಇನ್ನು 3-4 ತಿಂಗಳಾಯ್ತು ಬಂದಿಲ್ಲ. ಇವತ್ತು ಅವ್ರ ನಾಯಕರುಗಳೇ ಒಪ್ಕೊಂಡಿದ್ದಾರೆ. ನೋಡ್ತೀವಿ, ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ನಿಮ್ಮಲ್ಲಿ ಹಣ ಇಲ್ಲ ಅಂತಕ್ಕಂಥ ಒಂದು ವಿಚಾರ ಯಾವಾಗ ಗೊತ್ತಾಗುತ್ತೋ, ನಿಮ್ಮ ವೈಯಕ್ತಿಕ ಗೊಂದಲಗಳ ಮೂಲಕ ಜನಗಳನ್ನ ಎಲ್ಲೋ ಬೇರೆ ರೀತಿ ಡೈವರ್ಟ್ ಮಾಡ್ತಕ್ಕಂಥದ್ದು ಸ್ಪಷ್ಟವಾಗಿ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಏನು ಗೊಂದಲ ಇಲ್ಲ ಅಂತಂದ್ರೆ ಯಾಕೆ ಈ ರೀತಿ ಹೇಳಿಕೆಗಳು ಕೊಡ್ತೀರಾ? ಹಾಗಾದ್ರೆ ಒಂದು ಮಾತನ್ನು ಹೇಳ್ತಿದ್ದೀನಿ, ನಮ್ದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಹೇಳೋದನ್ನ ಕೇಳ್ಕೊತೀವಿ ಅಂತ ಹೇಳಿ. ರಾಜಣ್ಣ ಅವರು ದಿನ ಬೆಳಗಾದ್ರೆ 25 ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸ್ವಾಮಿ. ಒಂದಲ್ಲ ಎರಡಲ್ಲ. ಯಾವ ಚಂದ್ರಶೇಖರ್ ಅವ್ರ ಬಗ್ಗೆ ಇವ್ರು ಮಾತಾಡ್ತಾ ಇದ್ರು, ಅವರು ಕೂಡ ಹಿರಿಯ ಮುಖಂಡರಂತ ಕಾಣುತ್ತೆ. 2ನೇ ಬಾರಿ ಗೆದ್ದು ಬಂದಿರ್ತಕ್ಕಂಥವ್ರನ್ನ ಇವ್ರುಗಳ ಮಾತಿಗೆಲ್ಲ ನಾವು ಮಣ್ಣೆ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ KL ರಾಜಣ್ಣ. AIC
AICC ಮಾತುಗಳಿಗೆ ಯಾವಾಗಲೂ AICC ಅಂತ ಹೇಳ್ತಿರ್ತಾರೆ ನಮ್ಮ ರಾಜ್ಯಾಧ್ಯಕ್ಷರು. ಅವ್ರ ಮಾತುಗಳು ಕೇಳಬೇಕಾದ ಅವಶ್ಯಕತೆ ಇಲ್ಲ, ಅವರು AICC ಅಂತ ಹೇಳೋದೇ ಬೇಡ ಅಂತಾರೆ. ಹಾಗಾದ್ರೆ ನಿಮ್ಮಲ್ಲಿ ಶಿಸ್ತಿಲ್ಲ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ನಿಮ್ಮಲ್ಲಿ ಒಂದೇ ರೀತಿಯಾದಂತಹ ಹೇಳಿಕೆಗಳಿಲ್ಲ. ದ್ವಂದ್ವ ಹೇಳಿಕೆಗಳ ಮುಖಾಂತರ ಜನಗಳನ್ನ ನೀವೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ. ಹೊತ್ತಾಗ್ಲಿ ನೀವು ಅಧಿಕಾರಕ್ಕಾಗಿ ಇವತ್ತು ನೀವು ಕಾದಾಡ್ತಾ ಇರ್ತಕ್ಕಂಥದ್ದು. ಹೇಳ್ತೀರಾ ಯಾವುದೋ ಶೋಷಿತರ ಸಮಾವೇಶ ಮಾಡ್ತೀವಿ ಅಂತಕ್ಕಂಥದಕ್ಕೆ ಇವ್ರನ್ನ ಕೇಳಬೇಕು ಅಂತಕ್ಕಂಥ ಮಾತು ಹೇಳಿದ್ರೆ ಮತ್ತೆ ಇನ್ಯಾರು ಕೇಳ್ತಾರೆ ನೀವು ಹೈಕಮಾಂಡ್ ಅಲ್ಲದೆ? ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಹೇಳಿದ್ರು ಬಾಯಿ ಮುಚ್ಕೊಂಡು ಕುಂತ್ಕೊಳ್ಳಿ ಅಂತ ಒಬ್ಬರಾದ್ರೂ ಪಾಲಿಸ್ತಾ ಇದ್ದೀರಾ ಸ್ವಾಮಿ? ಆದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಒಳಗೆ ಏನೇನಿದೆಯೋ ಏನ್ ಕಥೆ ಗೊತ್ತ. ಅವ್ರು ಹೇಳ್ತಿದ್ರು ಗಾಳಿ ಮಾತುಗಳ ಬಗ್ಗೆ ಅಂತ ಹೇಳಿ. ಯಾರು ಗಾಳಿ ಮಾತಾಡಿರೋದು? ನೀವೇ ಮಾತಾಡ್ಕೊಂಡಿರೋದು. ರಾಜ್ಯ ಸರ್ಕಾರದ ಬಗ್ಗೆ ದಿನ ಬೆಳಗಾದ್ರೆ ನೀವೇನಾದ್ರೂ ಡೆವಲಪ್ಮೆಂಟ್ಗಳ ಬಗ್ಗೆ ಮಾತಾಡಿದ್ರೆ ರಾಜ್ಯದ ಜನತೆ ಇವತ್ತು ನೀವು ಶಬಾಶ್ಗಿರಿ ಕೊಡ್ತಾ ಇದ್ರಿ 7 ಕೋಟಿ ಜನ. ನೀವು ಎಲ್ಲೂ ಕೂಡ ಮಾತಾಡಿಲ್ಲ, ಎಲ್ಲೂ ಗಾಳಿ ಮಾತು ಮಾತಾಡ್ತಾ ಇರೋದು ನೀವೇನೇನೆ. ಒಂದ್ ಕಡೆ ಜಾರಕಿಹೊಳಿ, ಒಂದ್ ಕಡೆ ಪರಮೇಶ್ವರು, ಒಂದ್ ಕಡೆ ರಾಜಣ್ಣ ಅವರು, ಒಂದ್ ಕಡೆ SC ಮಹದೇವಪ್ಪ, ಒಂದ್ ಕಡೆ DK ಅವರು, ಒಂದ್ ಕಡೆ ಮುಖ್ಯಮಂತ್ರಿ, ಒಂದ್ ಕಡೆ ಚಂದ್ರಶೇಖರ್. ಎಷ್ಟು ಜನ ಹೇಳಿಕೆಗಳು ಕೊಡ್ತಾ ಇದ್ದೀರಾ? ಗೊಂದಲ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ನೀವು. ಮತ್ತೆ ಅವರು ಇನ್ನೂ ಒಂದ್ 2-3 ವಿಷಯಗಳನ್ನು ಮಾತಾಡ್ತಾರೆ. ನೀವು ಒಪ್ಪಂದದ ಬಗ್ಗೆ ಹೇಳ್ತಾ ಇದ್ರಿ. MP ಚುನಾವಣೆವರೆಗೂ ಮಾತ್ರ ಒಪ್ಪಂದ ಆಗಿತ್ತು ಅಂತಕ್ಕಂಥದನ್ನ 2-3 ಸತಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ರಾಜಣ್ಣ ಸಾಹೇಬರು. ನಾವು ಮಾತಾಡಿಲ್ಲ ಅದನ್ನ. ನಿಮ್ಮಲ್ಲಿ ಆ ಗೊಂದಲ ಇದ್ದರೆ ಅದನ್ನ ಬಹಿರಂಗವಾಗಿ ಹೇಳಿ. ಇಂಥ ಸಭೆ ನಾವಿದ್ವಿ, ಹಿಂಗೆ ಚರ್ಚೆ ಆಗಿದೆ, ಇಲ್ಲಿ ತನಕ ನಿಮ್ಮ ಅವಧಿ ಮುಗ್ದು. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ತತ್ಕ್ಷಣ ನೀವು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ ಅಂತ ಹೇಳಿ. ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಅಸಮಾಧಾನ ಹೊರಗಾಗ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ರಾಜ್ಯಾಧ್ಯಕ್ಷರ ಮೇಲೆನೆ ನಿಮ್ಗೆ ನಂಬಿಕೆ ಇಲ್ಲ ಅಂತಕ್ಕಂಥದ್ದು ಅನ್ನೋದಾದ್ರೆ ಪಕ್ಷಗಳನ್ನ ಹೇಗೆ ನಡೆಸ್ತೀರಿ ನೀವು ಒಗ್ಗಟ್ಟಾಗಿ? ಈ ರೀತಿ ಇರೋದ್ರಿಂದ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ನೀವು ರಾಜ್ಯದ ಜನತೆ ಅಲ್ಲ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ತಾವು ಕೇಳಿರ್ತಕ್ಕಂಥ 1 ನಿಮಿಷ ತಗೋತೀನಿ. ಯಾವ ನಮ್ಮ ಮಿತ್ರ ಪಕ್ಷದಲ್ಲಿ ತಾವು ಏನು ಹೇಳಿದ್ದೀರಾ ಗೊಂದಲ ಇದೆ ಅಂತಕ್ಕಂಥದನ್ನ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥದ್ದನ್ನು ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಮ ಗೊಂದಲಗಳನ್ನು ನೀವೇ ಬಗೆಹರಿಸ್ಕೊಳ್ಳಿ. ರಾಜ್ಯ ಸರ್ಕಾರ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಅವರ ಫೇಲ್ಯೂರ್ಸ್ ನಾವು ಜನಗಳ ಮುಂದೆ ಇಡಬೇಕಾಗುವಂತಿರೋ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಹೋಗ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಜನಗಳ ಬಾಯಲ್ಲಿ ನಾವು ಮಾತನಾಡಿಸ್ಕೋಬಾರದು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇರ್ಷಾದ್ ಪಾಷಾ ಅವರೇ ಗಮನಿಸ್ತಾ ಇರಬಹುದು, ರಾಜ್ಯದಲ್ಲಿ ಆಡಳಿತ ಪಕ್ಷ ಹಾಗೇನೆ ವಿರೋಧ ಪಕ್ಷ ಎಷ್ಟರ ಮಟ್ಟಿಗೆ ಅವರ ಆಂತರಿಕ ಕಲಹದಲ್ಲಿದ್ದಾರೆ, ಅಂತರ್ಯುದ್ಧ ಅವರ ಪಾರ್ಟಿಯಲ್ಲೇ ಆಗ್ತಾ ಇದೆ ಅಂತ ಹೇಳಿ. ಹಿಂಗಾದ್ರೆ ರಾಜ್ಯದ ಜನರ ಕತೆ ಏನು ಸರ್? ರಾಜ್ಯದ ಜನರ ಕತೆ ಇವಾಗ ಬಿಟ್ಟಿದ್ದಾರೆ ಇಲ್ಲ ರೋಡ್ಗೆ ತಗೊಂಡು ಬಂದು. ಇವಾಗ ಮೆಟ್ರೋ ರೇಟ್ಗಳು ಜಾಸ್ತಿ ಆಗಿದ ತಕ್ಷಣನೇ ಕಾಂಗ್ರೆಸ್ ಅವ್ರಿಗೆ ಹೇಳಿದ್ರೆ BJP ಅವ್ರ ಹತ್ರ ಬೆಲ್ ತೋರಿಸ್ತಾರೆ, BJP ಅವ್ರಿಗೆ ಹೇಳಿದ್ರೆ ಕಾಂಗ್ರೆಸ್ ಅವ್ರ ಹತ್ರ ಬೆಲ್ ತೋರಿಸ್ತಾರೆ. ಜನ ಯೋಚನೆ ಮಾಡ್ತಾ ಇದ್ದಾರೆ ಇವಾಗ ಯಾರ ಕಡೆ ನಾವು ನೋಡ್ಬೇಕಪ್ಪ ಅಂತ. ಸರ್ಕಾರ ನಡೆಸ್ತಾ ಇರೋದು ಇವರು, ಇವ್ರಿಗೆ ಗೊತ್ತಿಲ್ಲ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅಂತ. ಅಪೋಸಿಷನ್ ಅಲ್ಲಿ ಇರೋದು ಇವರು. ನಮ್ಮ ಜಯನಗರ ಅಸೆಂಬ್ಲಿಯಲ್ಲಿ ಮೊದಲು BJP MLA ಅವ್ರು ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡ್ಬಿಟ್ಟು ಬರ್ತಾರೆ. ಅದೇ ಸಾಯಂಕಾಲ ತಿರ್ಗಾ ಕಾಂಗ್ರೆಸ್ ಅವ್ರು ಹೂವ ತಗೊಂಡ್ ಬಂದು ಕೊಡ್ತಾರೆ. ಜನ ಯೋಚನೆ ಮಾಡ್ತಾ ಇದಾರೆ ಯಾವ ಮಟ್ಟಿಗೆ ರಾಜಕಾರಣ ಹೋಗಿದೆ. ಬೆಲೆ ಏರ್ಸಿದ್ರೆ ಯಾರ ಮೇಲೆ ಒಬ್ಬರ ಮೇಲೆ ಒಬ್ರು ಹೇಳ್ತಾ ಇದ್ರೆ ಅದು ಏರಿಸ್ತಾ ಇರೋದು ಯಾರಂತ ಜನರಿಗೆ ಗೊತ್ತಿಲ್ಲ. ಇವಾಗ ಜನ ಯೋಚನೆ ಮಾಡ್ಕೊಳ್ಬೇಕು, ಸರ್ಕಾರಗಳು ಇರ್ಬೇಕಾ ಇಲ್ಲ ಮನೆಗೆ ಕಳಿಸ್ಬೇಕಾ ಎಲ್ಲರಿಗೂ ಅಂತ. ಸರ್ಕಾರ ಅಂತ ಇರೋದೇನಕ್ಕೆ ಜನರ ಕಷ್ಟ ಸುಖಕ್ಕೆ ಬರಬೇಕು ಅಂತ. ಆದ್ರೆ ಕಷ್ಟ ಸುಖಕ್ಕೆ ಬರ್ತಾ ಇಲ್ಲ ಸರ್ಕಾರನೂ ಬರ್ತಾ ಇಲ್ಲ, ಅಪೋಸಿಷನ್ ಅಲ್ಲಿ ಇರೋರು ಬರ್ತಾ ಇಲ್ಲ. ಇವ್ರ ಮನೆಗಳ ಜಗಳ ತಗೊಂಡ್ ಬಂದು ಬೀದಿಗೆ ಇಕ್ಕೊಂಡು ಇವಾಗ ಜನರ ಮೇಲೆ ತೋರಿಸ್ತಾ ಇದಾರೆ ಕೈಯೆಲ್ಲ. ಜನರು ಮಾಡಿರೋ ಇದಕ್ಕೆಲ್ಲ ನಮ್ಮ ಮೇಲೆ ಆಗ್ತಾ ಇದಾರೆ ಅಂತ. ಜನರು ಏನ್ ಕೇಳಿದ್ರ ಇದು ಕೊಡಿ ಅದು ಕೊಡಿ ಅಂತ ನೀವು ಹೇಳಿದಿರ, ಅದು ಕೊಡಬೇಕಾಗಿದೆ, ಅದು ಕೊಡ್ತಾ ಇಲ್ಲ. ಇವಾಗ KPCC ಅಧ್ಯಕ್ಷರ ಬಗ್ಗೆ ಜಗಳ ನಡೀತಾ ಇದೆ. KPCC ಅಧ್ಯಕ್ಷರ ಕುರ್ಚಿ ಯಾವುದೇ ಕಾರಣಕ್ಕೆ DK ಶಿವಕುಮಾರ್ ಅವ್ರು ಬಿಟ್ಕೊಡಲ್ಲ. ಇವಾಗ ಸದ್ಯಕ್ಕೆ ಏನಕ್ಕೆ ಬಿಟ್ಕೊಡಲ್ಲ ಅಂದ್ರೆ ನೆನ್ನೆನೋ ಮೊನ್ನೆನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, BBMP ಎಲೆಕ್ಷನ್ ಮಾಡ್ತೀವಿ ಆದಷ್ಟು ಬೇಗ ರೆಡಿ ಆಗಿ ಅಂತ. ಒಂದೊಂದು ಕೌನ್ಸಿಲರ್ 1 ಕೋಟಿ ತಗೊಂಡ್ ಬಂದು DK ಶಿವಕುಮಾರ್ ಅವ್ರು ಕೊಡ್ಬೇಕು. ಕಡಿಮೆ ಅಂದ್ರೆ ಒಂದು 200 ಕೋಟಿ ಆದಾಯ ಇದೆ. ಹೆಂಗ್ ಬಿಟ್ಕೊಟ್ಬಿಡ್ತಾರ ಅವರು? ಅವ್ರಿಗೆ ಸದ್ಯಕ್ಕೆ ಆದಾಯ ತಾನೇ ನೋಡ್ತಾರೆ DK ಶಿವಕುಮಾರ್ ಅವರು. ಬೆಂಗಳೂರು ಮಿನಿಸ್ಟರ್ ಅಂತ ಮಾಡಿದ್ರು, ಏನ್ ಮಾಡಿದ್ರು? ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ಬೆಂಗಳೂರಲ್ಲಿ ಎಲ್ಲ ಮುಚ್ಚಾಕ್ಬಿಟ್ಟು ಇವಾಗ ಯಾವ್ದೋ ಗ್ರೇಟರ್ ಬೆಂಗಳೂರು ಅಂತ ತಗೊಂಡ್ ಬಂದಿದ್ದಾರೆ. ಬರೀ ಹೆಸರು ಒಂದು ಯಾವ್ದಾದ್ರು ಒಂದು ಹೊಸ ಹೆಸರು ತಗೊಂಡ್ ಬರೋದು, ಅದರಲ್ಲಿ ಏನೇನಾಗುತ್ತೆ ಎಲ್ಲ ಲೂಟಿ ಮಾಡ್ಕೊಳ್ಳೋದು, ತಿರ್ಗಾ ಯಾವ್ದಾದ್ರು ಒಂದು ಹೆಸರು ತಗೊಂಡ್ ಬಂದು ಮಾಡೋದು. ಅದಕ್ಕೆ ಕಾರಣ BJP. ಏನಕ್ಕಂದ್ರೆ ಅಪೋಸಿಷನ್ ಇಲ್ಲಿ ಇರೋರು ಎಲ್ಲಿದ್ದಾರಂತಾನೆ ಜನರಿಗೆ ಗೊತ್ತಿಲ್ಲ. ಇವ್ರು ಮಾಡ್ತಾ ಇರೋ ಆಕ್ರಮಗಳಿಗೆ ಎಲ್ಲಾದ್ರೂ ಧ್ವನಿ ಎತ್ತಿದ್ರೆ ತಾನೇ ಅವ್ರಿಗೂ ಭಯ ಇರುತ್ತೆ, ಇಲ್ಲ ಅಪೋಸಿಷನ್ ನಮ್ಗಿದ್ದಾರೆ ಅಂತ. ಈ ಸರ್ಕಾರಕ್ಕೂ ಒಂಥರ ಶಕ್ತಿ ಸಿಕ್ಕಿದೆ. ಅಪೋಸಿಷನ್ ಅನ್ನೋದಿಲ್ಲ, ನಾವು ಏನ್ ಮಾಡಿದ್ರು ನಡೆಯುತ್ತೆ ಅಂತ.
ಇವಾಗ ಜನ ಬೀದಿಗೆ ಬಂದು ಮಾಡತ್ತಾರ ಅಂದ್ರೆ ಎಲ್ಲಿ ಬರ್ತಾರೆ ಜನರಿಗೆ ಇರೋ ಕಷ್ಟಗಳೇ ಸಾಕು. ಇವ್ರು ಮಾಡ್ತಾ ಇರೋ ದುಬಾರಿ ರೇಟ್ಗಳಿಂದ ಜನ ಆಚೆ ಬರಕ್ಕೂ ಯೋಚನೆ ಮಾಡ್ತಾ ಇದಾರೆ. ಮೆಟ್ರೋ ಪರಿಸ್ಥಿತಿ ನೋಡ್ಕೊಳ್ಳಿ, ಇವತ್ತು ಖಾಲಿ ಹೊಡಿತಾ ಇದೆ ಮೆಟ್ರೋ, ರೇಟ್ ಹೈಕ್ ಮಾಡಿದ್ರಂತ. ಜನ ಮತ್ತೆ ಯಾವ್ದ್ರಲ್ಲಿ ಓಡಾಡಬೇಕು? ಬೆಂಗಳೂರು ರೋಡ್ಗಳು ನೋಡಿದ್ರೆ ಗುಂಡಿ ಬಿದ್ದಿದೆ, ಮೆಟ್ರೋ ಅಲ್ಲಿ ರೇಟ್ಗಳು ಜಾಸ್ತಿ ಆಗಿದೆ. ಜನ ಇವಾಗ ರೋಡಿಗೆ ಗಾಡಿಗಳು ತಗೊಂಡ್ ಬಂದ್ರೆ ಟ್ರಾಫಿಕ್ ಜಾಸ್ತಿ. ಒಂದೊಂದು ಸಮಸ್ಯೆ ಇದೆಯಾ? ಕರ್ನಾಟಕದ ಜನ ಏನೋ ಒಂದು ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಇಷ್ಟು ಒಳ್ಳೆ ಮ್ಯಾಂಡೇಟ್ ಕೊಟ್ರೆ, ಇವ್ರು ಮಾಡ್ತಾ ಇರೋ ಕೆಲಸಗಳು ನೋಡಿದ್ರೆ ಜನ ಇವಾಗ ಯೋಚನೆ ಮಾಡ್ತಾ ಇದ್ರೆ ಯಾರಿಗಪ್ಪ ನಂಬೇಕು ನಾವು ಅಂತ. ಓಕೆ, ಎಸ್, ವೆಲ್, ದರ್ಶನ್ ಅವರೇ, ರಾಜ್ಯದಲ್ಲಿ ಕಾಂಗ್ರೆಸ್ನ ಇತಿಹಾಸವನ್ನ ನೋಡ್ಕೊಂಡು ಬಂದ್ರೆ ಕೆಪಿಸಿಸಿ ಅಧ್ಯಕ್ಷ ಗಾದಿಗೇರಿದವರೇ ಈ ಹಿಂದೆ ಸಿಎಂ ಆಗಿದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೋತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಗಾದಿಗೆ ಸಿದ್ದರಾಮಯ್ಯನವರು ಏರಿದ್ರು. ನಾವು 2023 ವಿಧಾನಸಭೆ ಚುನಾವಣೆ ನೋಡ್ತಾ ಹೋಗೋದಾದ್ರೆ ಆ ಸಂದರ್ಭದಲ್ಲೂ DCM DK ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯಾದ್ಯಂತ ತಿರುಗಾಡಿ ಪಕ್ಷ ಸಂಘಟನೆ ಮಾಡಿದ್ದಾರೆ. ಗೆಲುವಿಗೆ, ಕಾಂಗ್ರೆಸ್ ಪಕ್ಷ ಗೆಲುವಿಗೆ 136 ಸೀಟು ಬರೋಕೆ ಅವರ ಪಾತ್ರವೂ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರಾದ್ರೆ ತಪ್ಪೇನು ಎನ್ನುವುದಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಕೇಳ್ತಾ ಇದ್ದಾರೆ. ತಪ್ಪೇನು ಸರ್? ನಾಯಕರ ವಿರೋಧ ಯಾಕೆ? ನೋಡಿ, DK ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗುವಂತ ದಿನ, ಆ ಸಂದರ್ಭ ಖಂಡಿತ ಅದಕ್ಕೊಂದು ಸಮಯ ಕಾಲ ಅಂತ ಕೂಡ ಬರ್ತದೆ. ಅವರ ಪರಿಶ್ರಮವನ್ನ ಹೈಕಮಾಂಡ್ ಗಮನಿಸಿದೆ, ಅವರ ಪರಿಶ್ರಮವನ್ನ ಕಟ್ಟಕಡೆಯ ಕಾರ್ಯಕರ್ತರು ಗಮನಿಸಿದ್ದಾರೆ. ಅವ್ರ ಪ್ರಾಣದ ಹಂಗು ತೊರೆದು ಪಕ್ಷವನ್ನು ಕಟ್ಟಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಒಂದು ಹೆಲಿಕಾಪ್ಟರ್ ಅಪಘಾತನೂ ಆಗ್ತದೆ, ಇನ್ನೊಂದು ಬಸ್ ಅಪಘಾತನೂ ಆಗ್ತದೆ. ಹಗಲು ರಾತ್ರಿ ನಿದ್ದೆ ಬಿಟ್ಟು ಪಕ್ಷವನ್ನ ಆ ಟೊಂಕ ಕಟ್ಟಿ ನಿಂತು ಇವತ್ತು ಈ ರಾಜ್ಯದಲ್ಲಿ ಬರೋದಕ್ಕೆ ಅದರಲ್ಲಿ ಇದೇ ಇಲ್ಲ, ಅನುಮಾನನೇ ಬೇಡ. ಮಾನ್ಯ DK ಶಿವಕುಮಾರ್ ಅವರ ಸತತ ಪರಿಶ್ರಮ, ಪ್ರಯತ್ನ ಎಲ್ಲದನ್ನು. ಆದ್ರೆ ಈಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಹುದ್ದೆನಲ್ಲಿದ್ದಾರೆ, ಆ ಸೀಟಿಗೆ ಖಾಲಿ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಇದ್ದಾರೆ, ಆ ಸೀಟು ಖಾಲಿ ಇಲ್ಲ. ನಮ್ಮ ಸಿಎಂ ಮುಖ್ಯಮಂತ್ರಿಯ ಒಂದು ಹುದ್ದೆ ಕೊಡುವಂಥದ್ದು ನಮ್ಮ ಹೈಕಮಾಂಡು, ಕೆಪಿಸಿಸಿಯ ಹುದ್ದೆ ಕೊಡುವಂಥದ್ದು ಹೈಕಮಾಂಡು. ನಾವಿಲ್ಲಿ ದಿನನಿತ್ಯ ಎಷ್ಟು ಏನು ಮಾತಾಡಿದ್ರೂ ಸಮೇತ ಆ ಮಾತುಗಳು ಏನಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ವಾಸ್ತವಾಂಶ ಸರ್. ಮತ್ತೆ ಕೆಲವೊಂದು ವಿಚಾರವನ್ನ BJPಯವರು ಮತ್ತೆ ಇವರು JDSನವರು ಮಾತಾಡ್ತಾ ಇದ್ರು. ನಾನು ಕೇಳೋದಕ್ಕೆ ಬಯಸ್ತೀನಿ, ಇವತ್ತು ಕರ್ನಾಟಕದಲ್ಲಿ ಮಾನ್ಯ MB ಪಾಟೀಲ್ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ, ಕುಮಾರಸ್ವಾಮಿ ಅವರೇ ನೀವು ಉಕ್ಕಿನ ಸಚಿವರಿದ್ದೀರಿ, ಕರ್ನಾಟಕದಲ್ಲಿ ಇಡೀ ವಿಶ್ವ ಮೆಚ್ಚುವಂತ ಒಂದು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಆಗ್ತಾ ಇದೆ, ನೀವು ದಯವಿಟ್ಟು ಬರಬೇಕು ಅಂತ ಕೇಳ್ಕೊಂಡ್ರೆ ಕುಮಾರಣ್ಣವರು ಒಂದು ಟ್ವೀಟ್ ಹಾಕಿದ್ರು, ನಾನು ಕೇಂದ್ರ ಬಜೆಟ್ನ ಕಾರಣದಿಂದಾಗಿ ಅಲ್ಲಿ ಸೆಷನ್ಲಿ ಚರ್ಚೆನಲ್ಲಿ ಭಾಗವಹಿಸಿದ್ದೆ ಅಂತ ಹೇಳಿ. ಮೊನ್ನೆ 14ನೇ ತಾರೀಕು ಇಲ್ಲದೋ ಮಂಡ್ಯದಲ್ಲಿ ಬೀಗರು ಔತಣಕೂಟಕ್ಕೆ ಹೋಗಿದ್ರು. ಆಮೇಲೆ ಹಂಗೆ ಮೈಸೂರಿಗೆ ಹೋದ್ರು. ಇಲ್ಲಿ ಅವತ್ತು ಕಾರ್ಯಕ್ರಮಕ್ಕೆ ಸೋಮಣ್ಣ ಅವ್ರು ಬಂದ್ರು, ಪ್ರಹ್ಲಾದ್ ಜೋಶಿ ಅವ್ರು ಬಂದ್ರು, ಶೋಭಾ ಕರ್ಲಾಜ್ ಅವ್ರು ಬಂದ್ರು, ರಾಜನಾಥ್ ಸಿಂಗ್ ಅವ್ರು ಬಂದ್ರು, PS ಗೋಯಲ್ ಅವ್ರು ಬಂದ್ರು. ಕುಮಾರಸ್ವಾಮಿ ಅವರೇ ನಾಡಿನ ಬಗ್ಗೆ ಅಷ್ಟೊಂದು ತಾತ್ಸಾರ ಅನ್ನೋಂಥ ಒಂದು ವಿಚಾರ. ಇನ್ನ ನಮ್ಮ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರ್ಬೇಕಂದ್ರೆ ನಿನ್ನೆ BJPಯ MLA ST ಸೋಮಶೇಖರ್ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ನನ್ನ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅಂತೇಳಿ. ಮತ್ತೆ ನೆನ್ನೆದೇ ಉದಾಹರಣೆ ಕೊಡ್ತೀನಿ ಸರ್. ನೆನ್ನೆ ಕಾಮಗಾರಿಗಳ ವೀಕ್ಷಣೆ ಮಾಡ್ತಾ ಇದ್ರು. ಆರ್ ಅಶೋಕ್ ಅವರಿಗೆ ತಮಗೆ ಅಧಿಕಾರದಲ್ಲಿದ್ದಾಗ ಅವರು ಮೇ ಬಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡ ಅನುಭವಗಳು ಇರ್ಬೋದು. ಇವತ್ತು 1700 ಕೋಟಿ ರೂಪಾಯಿನಲ್ಲಿ 130 ಕಿಲೋಮೀಟರ್ ರೋಡ್ ವೈಟ್ ಟ್ಯಾಪಿಂಗ್ ಆಗ್ತಾ ಇದೆ. ಅದು 35-40 ವರ್ಷದ ಮುಂದಾಲೋಚನೆ ಇಟ್ಕೊಂಡು ಈ ಗುಂಡಿ ಅಂದ್ರೆ ಅದಕ್ಕೊಂದು ಪರಿಹಾರ ಕಂಡುಹಿಡಿಬೇಕಲ್ವಾ. ಸೊ ಆ ಮುಖೇನ ಇಡೀ ಬೆಂಗಳೂರಿನಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ನಿರ್ಮಾಣದ ಕೆಲಸ ಆಗ್ತಾ ಇದೆ. ಜೊತೆಗೆ ಇನ್ನು ಕೆಲವೊಂದು ವಿಚಾರ, ಈಗ ಗೃಹಲಕ್ಷ್ಮಿ ಹಣದ ವಿಚಾರ ಈಗ ಕೆಲವು 1-2 ತಿಂಗಳಿಂದ ಬಂದಿಲ್ಲ ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕೆಲವೊಂದು ತಾಂತ್ರಿಕ ಸಮಸ್ಯೆ. ನಾನು ಇವಾಗ ಬರೋದಕ್ಕೂ ಮೊದಲು ಮಾನ್ಯ HM ರೇವಣ್ಣ ಅವರಿಗೆ ಕರೆ ಮಾಡಿದೆ, ಮತ್ತು ಅವರು ಫೋನ್ ಮಾಡಿ ಕಚೇರಿಗೆ ಬರೋದಕ್ಕೆ ಹೇಳಿ ಎಲ್ಲಿ ಎಷ್ಟು ತನಕ ತಲುಪಿದೆ, ಎಷ್ಟು ಜನಕ್ಕೆ ತಲುಪಿದೆ, ಎಷ್ಟು ಹಣ ತಲುಪಿದೆ ಅಂತ ದಾಖಲಾತಿಯನ್ನು ಕೊಟ್ಟು ಕಳಿಸಿದ್ರು. ಸೊ ಅದು ಇನ್ನು 1 or 2 days ಅಲ್ಲಂತೂ ಅವರ ಹಣಗಳು ಅವರಿಗೆ ತಲುಪ್ತದೆ ಸರ್. ನಾವು ಬಸವಣ್ಣ ನಾಡಿನವರು, ಕುವೆಂಪು ನಾಡಿನವರು ಸರ್, ನಾರಾಯಣ ಗುರುಗಳ ನಾಡಿನವರು, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಡಿನವರು. ನಾವೇನು ನುಡಿತೀವಲ್ಲ ಆ ನುಡಿದಿದ್ದನ್ನ ನಡಿತೀವಿ. ಅದನ್ನ ನೋಡೇ ನಮ್ಮ ಜನಗಳಿಗೆ ಇವತ್ತೇನು ಆ ಒಂದು ಉದಾಹರಣೆ ಸರ್, ಇವಾಗ ನಮಗೆ ಗ್ಯಾರಂಟಿ ಯೋಜನೆ ಅಂತೇಳಿ ಅದನ್ನ ಅಣಕ ಮಾಡಿದವರು ಇವತ್ತು ಎಲ್ಲ ಕಡೆ ಕಾಪಿ ಮಾಡ್ಲಿಲ್ವಾ? ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ, ದೆಹಲಿನಲ್ಲಿ ಎಲ್ಲ ಕಡೆ ಇದೆ. ನರೇಂದ್ರ ಮೋದಿ ಅವರು ಕಾಪಿ ಮಾಡ್ಲಿಲ್ವಾ? ಆದ್ರೆ ಇವತ್ತು ತಾಯಂದ್ರು
ಅವರು ಮನೆಗೆ ಕುಕ್ಕರ್ ತರೋದು ಅಥವಾ ಫ್ರಿಜ್ ತರೋದು, ಫ್ಯಾನ್ ತರೋದು, ಟಿವಿ ತರೋದು, ಬಂಗಾರ ತರೋದು, ಮಕ್ಕಳು ಫೀಸ್ ಕಟ್ಟೋದು, ಊರಿಗೆಲ್ಲ ಹೋಳಿಗೆ ಊಟ ಹಾಕುವಂಥದ್ದು, ಬೋರ್ವೆಲ್ ಕೊರ್ಸುವಂಥದ್ದು, ಬದುಕು ಕಟ್ಕೊಡುವಂತ ಗ್ಯಾರಂಟಿಗಳು. ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಗಳು. ನೀವು ಅಭಿವೃದ್ಧಿ ಕಾರ್ಯಗಳ ದಾಖಲೆ ಕೇಳಿದ್ರೆ ನಾನು ಕೊಡಬಲ್ಲೆ. ಅದು ಕಲ್ಯಾಣ ಕರ್ನಾಟಕಕ್ಕೆ ನಾವು ಮಾಡಿರುವಂತ ಅಭಿವೃದ್ಧಿ, ಕಿತ್ತೂರು ಕರ್ನಾಟಕಕ್ಕೆ ನಾವು ಮಾಡಿರೋ ಅಭಿವೃದ್ಧಿ, ಮಧ್ಯ ಕರ್ನಾಟಕಕ್ಕೆ ನಾವು ಮಾಡಿರೋ ಅಭಿವೃದ್ಧಿ, ಮೈಸೂರು ಕರ್ನಾಟಕಕ್ಕೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳು, ಯಾವ್ಯಾವ ಊರಲ್ಲಿ ಎಷ್ಟೆಲ್ಲ ಉದ್ಘಾಟನೆ ಕಾಮಗಾರಿ ಪ್ರತಿಯೊಂದು. ಆದ್ರೆ ಇನ್ನೊಂದು ಸರ್, ಕೇಂದ್ರ ಸರ್ಕಾರ ಇದೆಯಲ್ಲ, ನಬಾರ್ಡ್ಗೂ ಹಣ ಕೊಡ್ತಿಲ್ಲ, ನರೇಗಾಗೂ ಹಣ ಕೊಡ್ತಾ ಇಲ್ಲ, ತೆರಿಗೆ ಹಣನೂ ಕೊಡ್ತಾ ಇಲ್ಲ, ಬೆಲೆ ಏರಿಕೆ, ಪೆಟ್ರೋಲು, ಡೀಸೆಲ್, ಗ್ಯಾಸು ಎಲ್ಲಿಗೆ ಹೋಗಿ ತಲುಪಿದೆ. ಕೆರೆಗಟ್ಟೆ ಅಭಿವೃದ್ಧಿಗೂ ಹಣ ಕೊಡ್ಲಿಲ್ಲ, ಪೆರಿಪಲ್ ರಿಂಗ್ ರೋಡ್ದು ಹಣ ಕೊಡ್ಲಿಲ್ಲ, ಭದ್ರಾ ಮೇಲ್ದಂಡೆದು ಹಣ ಕೊಡ್ಲಿಲ್ಲ. ನಮಗೆ ಈ ಸರಿ ರೈಲ್ವೆನಲ್ಲಿ ಏನೋ ಸೋಮಣ್ಣವ್ರು ಬಂದು ಏನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಓದ್ತವ್ರೆ, ಅವ್ರಿಗೆ ಇಂಗ್ಲಿಷು ಮಾತಾಡ್ತಾರೆ ಪರವಾಗಿಲ್ಲ, ಆದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ಅಲ್ಲಿ ಏನಾದ್ರು ತಿಳ್ಕೊಂಡ್ಬಿಟ್ರೆ ಜನ ಬೂರಿ ಬಿಡೋದು ಗೊತ್ತಾಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಕೇಳಿದ್ದಾರೆ, ನೀವು ನೀರಾವರಿಗೆ ಯಾವ ಹಣ ಬಂದಿದೆ ಅಥವಾ ರೈಲ್ವೆ ಯೋಜನೆ ಎಷ್ಟು ಗಾತ್ರದ್ದು, ಎಷ್ಟು ರೈಲ್ವೆ ಯೋಜನೆಗೆ ಹಣ ತಂದಿದ್ದೀರಾ, ಸುಮ್ಮನೆ ಯಾಕೆ ಮಾತಾಡ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಶೋಭಾ ಕರ್ನಾಟಕ ಅವರು ಇಲ್ಲಿ ದ್ವೇಷದ ಮಾತುಗಳನ್ನ ಆಡ್ತಾರೆ. ಅವರ ಇಲಾಖೆಯಲ್ಲಿ ಕರ್ನಾಟಕಕ್ಕೆ ಅವ್ರ ಕೊಡುಗೆ ಏನು ಹೇಳೋದಕ್ಕಾಗುತ್ತೆ ಅವ್ರ ಕೈಲಿ? ಒಟ್ಟಾರೆಯಾಗಿ ಬಿಜೆಪಿಯಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ಒಂದು ಸಹಕಾರಗಳನ್ನ ಅವ್ರು ಕೊಡ್ತಾ ಇಲ್ಲ ಸರ್. ವೆಲ್ ಮುಂದಿನ ಹಂತದಲ್ಲಿ ಬಿಜೆಪಿ ವಕ್ತಾರರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಒಂದ್ ಕಡೆಯಲ್ಲಿ ರಾಜ್ಯದಲ್ಲಿ ನಾಯಕತ್ವದ ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟರ ಮಟ್ಟಿಗಿದೆ, ಹಾಗೇನೆ ಬಿಜೆಪಿಯಲ್ಲಿ ಆಗ್ತಾ ಇರುವಂತ ಬಣ ಬಡಿದಾಟದ ವಿಚಾರವಾಗಿ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ರಾಜ್ಯದ ಕಾಂಗ್ರೆಸ್ನಲ್ಲಿ ಒಂದ್ ಕಡೆಯಲ್ಲಿ ಕುರ್ಚಿ ಜಟಾಪಟಿ ಜೋರಾಗಿ ನಡೀತಾ ಇದೆ ಎನ್ನುವಂಥದ್ದಾಗಿ ಚರ್ಚೆ ಆರಂಭ ಆಗೋಕೆ ಕಾರಣ ಅವರದ್ದೇ ಪಕ್ಷದ ನಾಯಕರು ಪವರ್ ಶೇರಿಂಗ್ ವಿಚಾರವಾಗಿ ಕೊಡ್ತಾ ಇರುವಂತಹ ಹೇಳಿಕೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಖಡಕ್ ವಾರ್ನಿಂಗ್ ಇದ್ರೂ ಕೂಡ ಡೋಂಟ್ ಕೇರ್ ಎನ್ನುವಂತ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ನ ನಾಯಕರು ಇದಾರಾ ಎನ್ನುವಂತ ಪ್ರಶ್ನೆ ಇದೆ. ಇತ್ತ ಬಿಜೆಪಿ ವಕ್ತಾರರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ರತನ್ ಪೂಜಾರಿ ಅವರೇ, ಗಮನಿಸಿದ್ರೆ ನೀವು ಕೂಡ ಪ್ರಮುಖವಾಗಿ ನಿಮ್ಮದು ಜವಾಬ್ದಾರಿಯುತ ಪಕ್ಷ, ವಿರೋಧ ಪಕ್ಷದಲ್ಲಿ ನೀವಿದ್ದೀರಿ, ಸರ್ಕಾರದ ಕುಂದು ಕೊರತೆಗಳ ಬಗ್ಗೆ ನೀವು ಪ್ರಶ್ನೆ ಮಾಡಬೇಕು. ಅದು ಅಲ್ಲದೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ನಿಮ್ಮ ಪಕ್ಷದಲ್ಲಿ ಬಣ ರಾಜಕೀಯ ಇದೆ ಅನ್ನೋದಾಗ ಆಗ್ಲೂ ಕೂಡ ನಾನು ಹೇಳ್ತಾ ಇದ್ದೆ, ಅದಕ್ಕೆ ಉತ್ತರವನ್ನು ಕೂಡ ಕೊಟ್ರೆ 2 ಬಣ ಇದ್ದಿದ್ದು ಈಗ 3 ಬಣ ಆಯ್ತಾ, ಹೇಗೆ ಸರ್? ನಾನು ಆವಾಗಲೇ ನಿಮ್ಗೆ ಉತ್ತರ ಕೊಟ್ಟೆ. 20 ಅಥವಾ 20ರಿಂದ 25ರೊಳಗೆ ಎಲ್ಲವೂ ನಿಮಗೆ ಉತ್ತರ ಸಿಗುತ್ತೆ. ಆನಂತರ ಎಲ್ಲ ತಣ್ಣಗೆ 20ಕ್ಕೊಂದು ಮೀಟಿಂಗ್ ಇದೆಯಲ್ಲ ಸರ್? ಅದೇ 20ರಿಂದ 25 ಅಂತ ಹೇಳಿದ್ದು, ಅದಕ್ಕೇನೆ ನಿಮಗೆಲ್ಲ ಉತ್ತರ ಸಿಗುತ್ತೆ ಅಲ್ಲಿ, ಆಯ್ತಾ? ಆನಂತರ ಇನ್ನೊಂದೇನು ಹೇಳಿದ್ರಿ ನೀವು, ಹೋರಾಟ ಮಾಡ್ತಿಲ್ಲ ಅಂತ ಹೇಳಿದ್ರಿ. ಭಾರತೀಯ ಜನತಾ ಪಾರ್ಟಿ ಹೋರಾಟ ತಗೊಂಡಿದ್ರಿಂದಾಗಿ ಮೂಡ ಹಗರಣ ಏನಿದೆ ಅದರಲ್ಲಿ ಸಿದ್ದರಾಮಯ್ಯನವರು ತೆಗೆದುಕೊಂಡಂಥ ಸೈಟ್ಗಳನ್ನು ವಾಪಸ್ ಕೊಟ್ಟರು. ವಾಲ್ಮೀಕಿ ಹಗರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿತ್ JDS ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರಿಂದಾಗಿ ವಾಲ್ಮೀಕಿ ಹಗರಣದಲ್ಲಿ ಇವರೇನು ಇದು ಸದನದಲ್ಲೇ ಸಿದ್ದರಾಮಯ್ಯನವರು ಒಪ್ಕೊಂತಾರೆ, ಹೌದು ಹಗರಣ ಆಗಿದೆ, ಆದ್ರೆ 197 ಕೋಟಿ ಅಲ್ಲ 97 ಕೋಟಿ ಅಂತ ಹೇಳ್ತಾರೆ. ಆನಂತರ ಆನಂತರ ಅವರು ಏನು ಹೇಳಿದ್ದಾರೆ ಅದಿಷ್ಟು ಹಣವನ್ನು ಅವರು ರಿಕವರಿ ಮಾಡಿಕೊಳ್ಳುವಂಥ ಕೆಲಸವನ್ನು, ಆಲ್ಮೋಸ್ಟ್ ರಿಕವರಿ ಆಗಿದೆ ಅನ್ಸುತ್ತೆ, ರಿಕವರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಅದಾದ ನಂತರ ನೆಕ್ಸ್ಟು KADB ಲ್ಯಾಂಡ್ಗಳನ್ನು ತೆಗೆದುಕೊಂಡ್ರು. ಅದಕ್ಕೆ ನಾವು ಹೋರಾಟ ಮಾಡಿದ್ರಿಂದಾಗಿ ಅವ್ರೇನು ಮಾಡ್ತಾರೆ, ಆ ಎಲ್ಲ ಲ್ಯಾಂಡ್ಗಳನ್ನು ವಾಪಸ್ ಕೊಡುವಂಥ ಕೆಲಸ ಮಾಡ್ತಾರೆ. ಹೀಗೆ ಅವರ ಹಲವಾರು ಹಗರಣಗಳನ್ನು ನಾವು ತೆಗೆದುಕೊಂಡು ನಾವು ದೊಡ್ಡ ಮಟ್ಟದ ಹೋರಾಟವನ್ನು ನಮ್ಮ JDS ಮಿತ್ರರ ಜೊತೆಗೂಡಿ ರಾಜ್ಯಾದ್ಯಂತ ಮಾಡಿರುವ ಒಂದು ದೊಡ್ಡ ಮಟ್ಟದ ಹೋರಾಟದಿಂದಾಗಿ ಕಾಂಗ್ರೆಸ್ ಪಕ್ಷ ಎಲ್ಲವನ್ನ, ಮೊನ್ನೆ ಇದು ಬಾಣಂತಿಯರ ಸಾವಾಯಿತು, ಆ ಒಂದು ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋದ್ವಿ. ಆವಾಗ ಏನು ಮಾಡಿದ್ದಾರೆ, ಒಂದೇ ಒಂದು ದಿನ ಅಲ್ಲಿ ಯಾರು ಮೃತರ ಮನೆಗೆ ಆ ಕಡೆ ತಲೆನೂ ಕೂಡ ಹಿಡಿದಿದ್ದವರು ನಾವು ಹೋದ ಮರ್ದಿನನೇ ಹೋಗಿ ಅಲ್ಲಿ ದುಡ್ಡು ಕೊಡ್ತಾರೆ. ಆನಂತರ ನೋಡಿ BJP ಅವ್ರು ಯಾಕೆ ಬರ್ತಾರೆ ಇಲ್ಲಿ ಸಾವಿನ ಮನೆಗೆ ರಾಜಕೀಯ ಮಾಡೋ ಬರ್ತಾರೆ ಅಂತಾರೆ. ತಿಂಗಳಾನುಗಟ್ಲೆ ಆಗಿದೆ, ಇವ್ರು ಹೋಗೇ ಇಲ್ಲ ಅಲ್ಲಿ. ನಾವು ಹೋದ ಮರ್ದಿನ ಬಂದು ಆ ಮನೆಗೆ ಮೃತರ ಮನೆಗೆ ಹೋಗ್ತಾರೆ, ದುಡ್ಡು ಕೊಡ್ತಾರೆ. ಅದರ ನೆಕ್ಸ್ಟ್ ದಿನಾನೇ CM ಅವರು ಒಂದು ಮೀಟಿಂಗನ್ನು ಕರೀತಾರೆ. ಮೀಟಿಂಗ್ ಕರೆದು ಕರ್ನಾಟಕ ರಾಜ್ಯದಲ್ಲಿ ಬಾಣಂತಿಯರ ಸಾವು ಝೀರೋಗೆ ಬರುವಂಥ ಅಭಿಯಾನವನ್ನು ಕೈಗೊಳ್ಳಿ ಅಂತ ಹೇಳ್ಕೊಂಡು ಅಧಿಕಾರಿಗಳಿಗೆ ತಾಕೀತು ಮಾಡ್ತಾರೆ. ಡೆಂಗು ಅಲ್ಲಿ ಸಾವಿರಾರು ಜನ ಸಾಯ್ತಾ ಇದ್ರೆ ಕರ್ನಾಟಕದಲ್ಲಿ, ಇವರು ಸರ್ಕಾರ ದಿನೇಶ್ ಗುಂಡೂರಾವ್ ಅವರು ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಫುಲ್ ಮಲ್ಕೊಂಡಿದ್ರು. ನಾವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಅಭಿಯಾನವನ್ನು ತೆಗೆದುಕೊಂಡ ತಕ್ಷಣನೇ ಇವರು ಎದ್ದು ಇವರಿಗೆ ಎಚ್ಚೆತ್ಕೊಂಡು ಅದರ ವಿರುದ್ಧ ಕೆಲಸವನ್ನ ಮಾಡುವಂತ ಕೆಲಸ ಮಾಡ್ತಾರೆ. ಟಾಸ್ಕ್ ಫೋರ್ಸ್ ಮಾಡ್ತಾರೆ.
ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಾರೆ. ಇವಾಗ ನೀವು ಹೇಳಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡ್ತಿಲ್ಲ ಅಂದ್ರೆ ಹೆಂಗೆ? ಆನಂತರ ತುಷ್ಟೀಕರಣದ ಕೆಲಸ ಇರ್ಬೋದು. ಸರ್ಕಾರ ಎಷ್ಟು ಒಂದು ತುಷ್ಟೀಕರಣಕ್ಕೆ ಇಳಿದಿದೆ ಅಂತ ಹೇಳಿದ್ರೆ, ನಿನ್ನೆ ಮಂಗಳೂರಲ್ಲಿ ಒಂದು ಇದು ಕೇಸ್ ಆಯ್ತು. ಏನಂತ ಹೇಳಿದ್ರೆ, ಚಿಕ್ಕ ಹುಡುಗರು ರೈಲ್ವೆ ಟ್ರ್ಯಾಕಿನ ಇದನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಏನು ರೈಲ್ವೆ ಟ್ರ್ಯಾಕ್ ಇದು ಲಾಕರ್ಸ್ ಗಳನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಒಂದು ಸಮುದಾಯಕ್ಕೆ ಸೇರಿದವರು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಮಾಡಬೇಡಿ ಅಂತ ಹೇಳ್ಕೊಂಡು ಈ ಸರ್ಕಾರ ಹೇಳುತ್ತೆ. ಈ ಲೆವೆಲ್ನ ತುಷ್ಟೀಕರಣ ರೈಲ್ವೆ ಅಧಿಕಾರಿಗಳ ಮೇಲೆ ಕೇಸ್ ಹಾಕ್ತಾರೆ. ಅಷ್ಟು ಮಟ್ಟಿಗೆ ತುಷ್ಟೀಕರಣ ಮಾಡ್ತಾರೆ ಯಾರಾದ್ರೂ. ಆಯ್ತಾ, ಕಾನೂನು ಎಲ್ಲರಿಗೂ ಒಂದಾಗಬೇಕು. ಈ ದೇಶ ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನದ ಮೂಲಕ ನಡೆಯುವಂಥದ್ದು ಹಾಗೂ ಕಾನೂನಿನ ಮೂಲಕ ನಡೆಯುವಂತದ್ದಾದ್ಮೇಲೆ ಒಬ್ಬರಿಗೆ ಒಂದು ನ್ಯಾಯ, ಒಬ್ಬರಿಗೆ ಇನ್ನೊಂದು ನ್ಯಾಯ ಅನ್ನುವಂಥದ್ದನ್ನ ಮಾಡಬಾರ್ದು, ತುಷ್ಟೀಕರಣವನ್ನು ಮಾಡಬಾರ್ದು. ಆ ಒಂದು ಪ್ರಶ್ನೆ ಕೇಳಿದ್ರಿಂದಾಗಿ ಇವತ್ತು ಸ್ವಲ್ಪ ಹತೋಟಿಯಲ್ಲಿ ತುಷ್ಟೀಕರಣವನ್ನು ಇಟ್ಕೊಂಡಿದ್ದಾರೆ. ಇಲ್ಲಂತ ಹೇಳಿದ್ರೆ ಹಿಂದೆನೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಒಂದು AK ಆಂಟನಿ ಅವರು ಒಂದು ಇದು ರಿಪೋರ್ಟ್ ಕೊಡ್ತಾರೆ. ಏನಂತ ಗೊತ್ತಾ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದ್ರೆ ಒಂದು ಮುಸ್ಲಿಂ ಪಾರ್ಟಿ ಅನ್ನುವಂಥ ಪರ್ಸೆಪ್ಷನ್ ಹೋಗಿದೆ ಅನ್ನುವಂಥದ್ದು. ಇದು ನಾನು ಹೇಳುತ್ತಾ ಇರೋದಲ್ಲ ಅಥವಾ ಬಿಜೆಪಿ ಅವರು ಹೇಳ್ತಾ ಇರೋದಲ್ಲ. AK ಆಂಟನಿ ಅವರು ಕೊಟ್ಟಿರುವಂಥ ರಿಪೋರ್ಟ್ ಸೋನಿಯಾ ಗಾಂಧಿ ಅವರಿಗೆ. ಆ ರೇಂಜಿನ ಒಂದು ತುಷ್ಟೀಕರಣವನ್ನ ಇವರು ಮಾಡ್ತಿದ್ದಾರೆ. ಇದೆಲ್ಲದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹಾಗೂ ಇವಾಗ JDS ಮಿತ್ರರ ಜೊತೆ ಸೇರಿ ಅಭೂತಪೂರ್ವವಾದಂತಹ ಹೋರಾಟಗಳನ್ನ ಮಾಡ್ತಿದ್ದೀವಿ. ಅದರಿಂದಾಗಿ ಇವರು ಒಂದಿಷ್ಟು ಕೆಲಸವನ್ನ ಒಂದು ಎಚ್ಚೆತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆನಂತರ ಇವ್ರು ಹೇಳಿದ್ರು 1700 ಕೋಟಿಯ ವೈಟ್ ಟಾಪಿಂಗ್ ಅಂತ ಹೇಳ್ತಿದ್ದಾರೆ. ಎಲ್ಲಿ ನಡೀತಿದೆ ಸ್ವಾಮಿ? ಎಲ್ಲಿ ನಡೀತಿದೆ? ಎಲ್ಲಿ ನೋಡಿದ್ರು ಗುಂಡಿಗಳಿವೆ. ಬರ್ತಾ ಇದ್ರೆ ನೀವು ನೋಡಿ, ಎಲ್ಲಾ ಕಡೆ ಕಿತ್ತು ಹಾಕಿದ್ದಾರೆ. ಧೂಳಲ್ಲಿ ಬರೋಕ್ಕಾಗ್ತಾ ಇಲ್ಲ, ಓಡಾಡಕ್ಕಾಗ್ತಾ ಇಲ್ಲ. ಆಯ್ತಾ, ಅಂತ ಒಂದು ಪರಿಸ್ಥಿತಿ ಬಂದಿದೆ. ಈ ಒಂದು ಸರ್ಕಾರ ಎಷ್ಟು ಒಂದು ಕೆಟ್ಟ ಮಟ್ಟದ ಕಿಳಿದಾರೆ ಅಂದ್ರೆ, ಇದಕ್ಕಿಂತ ದೊಡ್ಡ ಅಸಮರ್ಥ ಸರ್ಕಾರ ಇಲ್ಲ. ಇದಕ್ಕಿಂತ ಇತಿಹಾಸದಲ್ಲೇ ನೀವು ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನು ನೋಡಿಲ್ಲ. ಇದಕ್ಕಿಂತ ಒಂದು ಕೆಟ್ಟ ಶೂನ್ಯ ಕಾನೂನು ಸುವ್ಯವಸ್ಥೆ ಹದಗೆಡಿಸಿದಂತ ಸರ್ಕಾರ ಇಲ್ಲ. ಇದಕ್ಕಿಂತ ಕೆಟ್ಟ ಬೆಲೆ ಏರಿಕೆಯ ಸರ್ಕಾರ ಇಲ್ಲ ಅಂತ ನಾನು ಕಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನಾಗೇಂದ್ರ ಬಾಬು ಸರ್, ಗಮನಿಸ್ತಾ ಇದ್ರಿ, ಇತ್ತ ರಾಜ್ಯದಲ್ಲಿ ಬಿಜೆಪಿ ವಿಚಾರದಲ್ಲಿ ಆಗ್ತಾ ಇರುವಂತ ಬಣಬಡಿದಾಟದ ವಿಚಾರವಾಗಿ ಈ ರಾಜ್ಯದಲ್ಲಿ ಬಿಜೆಪಿ ಏನ್ ಮಾಡ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವರಿಂದ ಬಿಜೆಪಿ ಹೈಕಮಾಂಡ್ ನಾಯಕರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಎನ್ನುವಂತ ಚರ್ಚೆ. ಇದು ನಿಜಾನಾ ಸರ್? ನೋಡಿ, ಇಲ್ಲಿ ಆಗ್ತಾ ಇರತಕ್ಕಂಥ ಬಣ ಬಡಿದಾಟ ಅಥವಾ ಗುಂಪುಗಾರಿಕೆ ಮತ್ತೊಂದು ಸಾರ್ವಜನಿಕವಾಗಿ ನಡೀತಾ ಇದೆ. ಅವರು ವರಿಷ್ಠರಿಗೆ ಹೇಳಬೇಕಾದ ಅವಶ್ಯಕತೆ ಯಾರಿಗೂ ಇಲ್ಲ. ದಿನನಿತ್ಯವಾದ ತಾವೇ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ. ಅದನ್ನು ನಮಗಿಂತ ಹೆಚ್ಚಾಗಿ ಅವರು ವರಿಷ್ಠರು ನೋಡ್ತಾ ಇರ್ತಾರೆ. ಕುಮಾರಸ್ವಾಮಿ ಅವರ ಕಡೆಯಿಂದ ಕೇಳಿ ಪಡ್ಕೊಳ್ಳೋಷ್ಟು ಈ ಸ್ಥಿತಿಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಇಲ್ಲ ಅಂತಕ್ಕಂಥದ್ದು ಒಂದು. ಎರಡನೇದು, ಮಾನ್ಯ ನಮ್ಮ ಕಾಂಗ್ರೆಸ್ ವಕ್ತಾರರು ಮಾತನಾಡ್ತಾ ಹೇಳಿದ್ರು, ಸನ್ಮಾನ್ಯ DK ಶಿವಕುಮಾರ್ ಅನೇಕ ಸಂದರ್ಭಗಳಲ್ಲಿ ಅವರ ಕೆಲವು ಏನು ವಕ್ತಾರರಾಗಿ ಮಾತಾಡುವಂಥ ಸಂದರ್ಭದಲ್ಲಿ ನಾನು ಗಮನಿಸಿದ್ದೀನಿ. ಸನ್ಮಾನ್ಯ DK ಶಿವಕುಮಾರ್ ಅವರ ಕೊಡುಗೆ ಇವತ್ತು ಅನೇಕ ಕಡೆ ಹೇಳಿದ್ದಾರೆ. DK ಶಿವಕುಮಾರ್ ಅವರಿಂದಾನೇ ಇವತ್ತು ಪಕ್ಷ ಒಂದು 136 ಸೀಟ್ಗಳನ್ನು ಗೆಲ್ಲೋದಕ್ಕೆ ಕಾರಣ, ಅವರ ಶಕ್ತಿ ಅವರಿದೆಲ್ಲ ಇದೆ ಅಂತ ಹೇಳಿ. ಹಾಗಾದರೆ ಇವತ್ತು ಅವರೇ ಹೇಳ್ತಾರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಪಕ್ಷಕ್ಕೆ ಅನಿವಾರ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮತ್ತು ಒಂದು ವ್ಯಂಗ್ಯವಾಗಿ ಹೇಳಿದ್ರು ಅಥವಾ ಅದು ಸೀರಿಯಸ್ ಆಗಿ ಹೇಳಿದ್ರು ಗೊತ್ತಿಲ್ಲ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ವಿಧಾನಸಭೆ, ಸಂಸತ್ ಚುನಾವಣೆ ಎಲ್ಲದಕ್ಕೂ ಅವರೇ ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. 2 ಬಾರಿ ಅವರೇ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರೇ ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಈಗ ಯಾರು ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ ಅಂತಕ್ಕಂಥ ಇದು ಒಂದು ರೀತಿ ವ್ಯಂಗ್ಯ ರೀತಿಯಲ್ಲಿ ಒಬ್ರಿಗೊಬ್ರು ಹೇಳ್ಕೊತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನ ವ್ಯಕ್ತವಾಗುತ್ತೆ. ಎರಡನೇದು, ಅನುದಾನದ ಬಗ್ಗೆ ಅವರು ತುಂಬಾ ಮಾತುಗಳನ್ನು ಹೇಳ್ತಾ ಇದ್ರು. ಒಂದು ಉದಾಹರಣೆಗೆ ST ಸೋಮಶೇಖರ್ ಅವರು ಹೇಳಿದ್ದಾರೆ 100 ಕೋಟಿ ಅನುದಾನ ಬಂದಿದೆ ಅಂತ ಹೇಳಿ. ಮಾನ್ಯ ವಕ್ತಾರರೇ, 100 ಕೋಟಿ ಅನುದಾನ ST ಸೋಮಶೇಖರ್ ಅವರಿಗೆ ಯಾಕೆ ಕೊಟ್ರಿ ಅಂತಕ್ಕಂಥದನ್ನ, ಅವರು ಯಾವ ಪಕ್ಷದಲ್ಲಿದ್ರು, ಯಾವ ಕಾರಣಕ್ಕಲ್ಲಿ 100 ಕೋಟಿ ಕೊಟ್ಟಿದ್ದಾರೆ ಅಂತಕ್ಕಂಥದನ್ನ ವಿವರಣೆ ಹೇಳಿದ್ರೆ ನಾವು ಜನಗಳೆಲ್ಲ ಕೇಳ್ತೀವಿ. ನಿಮ್ಮದೇ ಪಕ್ಷದ ಶಾಸಕರು ಅನೇಕ ಜನ, ನಾವ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ದಯಮಾಡಿ ನಾವೆಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನಾವು ಇನ್ವಾಲ್ವ್ಮೆಂಟ್ ಇಲ್ಲ. ಯಾವ ಉಚಿತಗಳು ಘೋಷಣೆ ಮಾಡಿದ ನಂತರ ಈ ರಾಜ್ಯದಲ್ಲಿ ನಾವು ಕ್ಷೇತ್ರಗಳಿಗೆ ಒಳಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ನಮ್ಗೆ ಅನುದಾನಗಳು ಸಿಗ್ತಾ ಇಲ್ಲ. ಹಾಗಾದ್ರೆ ಜಯನಗರಕ್ಕೆ ಯಾಕೆ 10 ಕೋಟಿ ಕೊಟ್ಟರೆ 100 ಕೋಟಿ ಕೊಟ್ಬಿಟ್ಟು ಯಾಕೆ ಈ ತಾರತಮ್ಯ? ಹಾಗಾದ್ರೆ ತಾರತಮ್ಯ
ಕಡಿಮೆ ಯಾಕೆ ಹಾಗಾದ್ರೆ? ಎಲ್ಲ ಕ್ಷೇತ್ರಗಳಿಗೂ ಸಮನಾಗಿ ಹಂಚಿಕೆ ಕೂಡ ಆಗಿತ್ತು. ಅದರಲ್ಲೂ ಕೂಡ ನಿಮ್ಮದೇ ಆದಂತ ಕಷ್ಟಪಟ್ಟು ಗೆದ್ದು ಬಂದಂತ ನಿಮ್ಮ ಶಾಸಕರೇ ಹೇಳಿರ್ತಕ್ಕಂಥ ಮಾತುಗಳು ಯಾವುದೇ ಕಾರಣಕ್ಕೂ ನಮಗೆ ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದ ಒಳಗೆ ಹೋದ್ರೆ ಜನಗಳ ಮುಂದೆ ನಾವು ಉತ್ತರ ಕೊಡಕ್ ಆಗ್ತಾ ಇಲ್ಲ ಅಂತಕ್ಕಂಥ ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ರೆ ಇದು ಒಂದು ಹೇಳಿಕೆ ಅಲ್ವಾ? ಮತ್ತೊಂದು ಮಾತು ಏನು ಅಂತಂದ್ರೆ, ಅವರು HDK ಅವ್ರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಯಾವುದೊಂದು ನಮ್ಮ ರಾಜ್ಯಕ್ಕೆ ಏನು ಒಂದು ಇಂಡಸ್ಟ್ರಿಯಲ್ ಇದರಲ್ಲಿ ಹೂಡಿಕೆ ವಿಷಯದಲ್ಲಿ ಗ್ಲೋಬಲ್ ಮೀಟಿಂಗ್ ಬರಲಿಲ್ಲ ಅಂತ ಹೇಳಿ, ಗ್ಲೋಬಲ್ ಮೀಟಿಂಗ್ ಬರಲಿಲ್ಲ ಅನ್ನೋದಕ್ಕಿಂತ ಮೊದಲು ಏನೇನು ನಡೀತು ಅಂತಕ್ಕಂಥ ಮಾನ್ಯ ವಕ್ತಾರರೇ, ಸನ್ಮಾನ್ಯ ನಿಮ್ಮ MB ಪಾಟೀಲ್ ಅವ್ರನ್ನ ಕೇಂದ್ರದ ಮಂತ್ರಿಗಳ ಹತ್ರ ಕರ್ಕೊಂಡೋಗಿದ್ದು ಕುಮಾರಸ್ವಾಮಿ ಅವರೇನೆ. ಮಾಧ್ಯಮಗಳಲ್ಲಿ ತಾವೇ ತೋರಿಸಿದ್ರೆ ಕ್ಲಿಪ್ಪಿಂಗ್ಸ್ ಎಲ್ಲ, ಜೊತೆಲಿ ಹೋಗಿ ಕೂತು ಕರೆದು ನಮ್ಮ ರಾಜ್ಯಕ್ಕೆ ಏನಾಗಬೇಕಾಗುತ್ತೆ ಒಟ್ಟಿಗೆ ಕೂತು ಎಲ್ಲ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಕೇಂದ್ರ ಮಂತ್ರಿಗಳನ್ನ ಕರೆದಿದ್ದು ಹೌದು ನಿಜ. ಕೇಂದ್ರ ಬಡ್ಜೆಟ್ ನಡೆಯುವಂತ ಸಂದರ್ಭದಲ್ಲಿ ತಮ್ಮದೇ ಆದಂತ ತಯಾರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಡ್ಜೆಟ್ ವಿಷಯದಲ್ಲಿ ತಯಾರಿ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಕರೆದ್ರೆ ಬಂದಿಲ್ಲ ಅನ್ನೋದಕ್ಕಾಗುತ್ತಾನೆ ಅವಾಗಾದ್ರೆ? ಮತ್ತೆ ಇನ್ನೊಂದು, ಈಗ ತಾನೇ ನಮ್ಮ ಸನ್ಮಾನ್ಯ ದೇವೇಗೌಡರು ಹೇಳ್ತಾ ಇದ್ರು ಗೋದಾವರಿ ಕಾವೇರಿ ನದಿ ಜೋಡಣೆ ವಿಷಯದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ರಾಜಕಾರಣ ಬೇಡ ಇದರಲ್ಲಿ. ನಮ್ಮ ರಾಜ್ಯಕ್ಕೆ ಅವ್ರು ಹೇಳ್ತಿದ್ರು ನಮ್ಮ ರಾಜ್ಯಕ್ಕೆ ಅವ್ರೇನು ಮಾಡೋದಿಲ್ಲ ಅಂತ ಹೇಳಿ. ಇವತ್ತು ನಾವು ಓಪನ್ ಆಗಿ ಹೇಳ್ತೇವ್ರು, ನೀವು BJP ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನನಗೆ ಅವಶ್ಯಕತೆ ಇಲ್ಲ. 94 ಹಿರಿಯ ವಯಸ್ಸಲ್ಲಿ ಇವತ್ತು ಕೂಡ ರಾಜ್ಯಸಭೆ ಟೇಬಲ್ ಕೂಟ್ ಹೇಳ್ತಾ ಇದ್ದಾರೆ. ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವ್ರು ಎತ್ತಿರ್ತಕ್ಕಂಥ ವಿಚಾರ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರಿನ ವಿಷಯದಲ್ಲಿ ಅತಿ ಗಂಭೀರವಾದಂತಹ ಪರಿಸ್ಥಿತಿ ಬರುತ್ತೆ. ಸಾಮಾನ್ಯ ಅವರು ಯಾವ ವಿಚಾರನೂ ಎತ್ತೋದಿಲ್ಲ. ಅವ್ರು ಆ ವಿಷಯ ಎತ್ತಿದ್ದಾರೆ ಅಂತಂದ್ರೆ ಅದರಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ಆಪತ್ತು ಕಾದಿದೆ ಅಂತಕ್ಕಂಥದ್ದು ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಇವತ್ತು ರಾಜ್ಯ ಸರ್ಕಾರಗಳು ಒಂದಾಗಿ ಒಗ್ಗಟ್ಟಾಗಿ ನೀವು ಕಾಂಗ್ರೆಸ್, ನಾವು JDS, ಇವರು BJP ಅಂತಕ್ಕಂಥ ಮರೆತು ಹೋರಾಟ ಮಾಡಿ ನಮ್ಮ ರಾಜ್ಯಕ್ಕೆ ನಾವು ಕೆಲಸ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಬೇಡ ಅಂದಿದ್ದಾರೆ. ಯಾವುದೇ ವಿಷಯದಲ್ಲಿ ನಮ್ಮ ರಾಜ್ಯಕ್ಕೆಲ್ಲ ನಮ್ಮ ಕರ್ನಾಟಕಕ್ಕೆ ನಾನು ಕೆಲಸ ಮಾಡಲ್ಲ ಅಂತ ಹೇಳಿದಾರ. ಬನ್ನಿ ನೀವು ಜೊತೆಲಿ ಕೈ ಜೋಡಿ. ಎಷ್ಟು ಜನ ಮಾತಾಡಿದ್ರೆ ನಿಮ್ಮ MP ಗಳು ಪಾರ್ಲಿಮೆಂಟ್ ಅಲ್ಲಿ ಕರ್ನಾಟಕದ ವಿಚಾರದಲ್ಲಿ ಹೇಳ್ಬೇಕಲ್ವಾ? ಅದನ್ನು ಕೂಡ ಇಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಒಂದಾಗಿ ಒಗ್ಗಟ್ಟಾಗಿ ಹೋಗ್ಬೇಕೆ ಹೊತ್ತಾಗ್ಲಿ ಯಾವುದೇ ಕಾರಣಕ್ಕೂ ಜನಗಳನ್ನ ನಾವು ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಇಚ್ಛೆ ಪಡ್ತೀನಿ. ಇರ್ಷಾದ್ ಪಾಷಾ ಅವರೇ, ಗಮನಿಸ್ತಾ ಇದ್ರಿ ಮೂರು ಪಕ್ಷಗಳ ವಕ್ತಾರರು ಏನು ಹೇಳಿದ್ರು ಎನ್ನುವಂಥ ವಿಚಾರವಾಗಿ. ಒಂದು ಕಡೆಯಲ್ಲಿ ವಿರೋಧ ಪಕ್ಷದವರು ಸರ್ಕಾರದ ನ್ಯೂನ್ಯತೆಗಳ ವಿರುದ್ಧ ಹೋರಾಟವನ್ನು ನಡೆಸಬೇಕು, ಹಾಗೆಯೇ ಸರ್ಕಾರ ಕೂಡ ಸಮರ್ಥವಾದಂಥ ಆಡಳಿತವನ್ನು ರಾಜ್ಯದಲ್ಲಿ ನಡೆಸಬೇಕು. ಆ ವಿಚಾರವಾಗಿ ಆಗಲೇ ನಿಮ್ಮನ್ನ ಕೇಳಿದ್ದೀನಿ. ರಾಜ್ಯದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿವೆ, ಇದ್ರ ಬಗ್ಗೆ ಆಡಳಿತ ಪಕ್ಷವಾಗ್ಲಿ ವಿರೋಧ ಪಕ್ಷವಾಗ್ಲಿ ಗಮನ ಹರಿಸ್ತಾ ಇದೆಯಾ ಹೇಗೆ? ಸರ್, ಇವಾಗ BJP ಅವರು ನೀವು ಆವಾಗಲೇ ಶಿಸ್ತಿನ ಪಕ್ಷ ಅಂತ ಹೇಳ್ತಿದ್ರು. ಆ ಶಿಸ್ತಿನ ಪಕ್ಷ ಅಂತ ಹೇಳಕ್ ಮಾತ್ರ ಚೆನ್ನಾಗಿದೆ, ಕೇಳಕ್ಕೂ ಚೆನ್ನಾಗಿದೆ. ಆದ್ರೆ ಯಾವ ತರ ಶಿಸ್ತಿದೆ BJPಯಲ್ಲಿ? ಒಬ್ರು ನಾಯಕರು ಮರ್ಯಾದೆ ಕೊಡಲ್ಲ, ಆ ಲೆವೆಲ್ಗೆ ರೋಡ್ಗೆ ಬಂದು ಮಾತಾಡ್ತಾ ಇದ್ದಾರೆ. ಇವಾಗ ಯತ್ನಾಳ್ ಅವ್ರು ಮಾತಾಡೋದು ನೋಡಿದ್ರೆ ಒಂದು MLA ಒಂದು ಹುದ್ದೆಯಲ್ಲಿ ಇರೋರು ಮಾತಾಡೋ ಹತ್ರ ಮಾತಾಡಲ್ಲ. ಅದು ಯಾರು ವಿರುದ್ಧ ಮಾತಾಡ್ತಾ ಇದ್ದಾರೆ? ಅವ್ರು ಪ್ರೆಸಿಡೆಂಟ್ ವಿರುದ್ಧನೇ. ಅವ್ರಿಗೆ ಅವ್ರ ಲೀಡರ್ಗಳಿಗೆ ನೋಡ್ಕೊಳಕ್ ಆಗ್ತಾ ಇಲ್ಲ. ಇವ್ರು ಕರ್ನಾಟಕದ ಬಗ್ಗೆ ಸ್ವಾಮಿ ಇವಾಗ ನೋಡಿ, ಡೆಲ್ಲಿ ಬಗ್ಗೆ ಮಾತಾಡೋದು ಬೇಡ, ದಯವಿಟ್ಟು ಕರ್ನಾಟಕದ ಬಗ್ಗೆ ಮಾತಾಡೋಣ. ಡೆಲ್ಲಿ ಬಗ್ಗೆ ಡೆಲ್ಲಿ ಜನ ಉತ್ತರ ಕೊಟ್ಟಿದ್ದಾರೆ, ನಿಮ್ಗೆ ಒಳ್ಳೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಸರ್ಕಾರ ಕೆಲಸ ಮಾಡ್ತು. ನಾವು ಅಪೋಸಿಷನ್ ಅಲ್ಲಿ ಇದೀವಿ, ಜನ ಕೊಟ್ಟಿರೋ ತೀರ್ಪಿಗೆ ತಲೆ ಬಗ್ಸಿದೀವಿ. ನೀವು ಜನ ಕೊಟ್ಟಿರೋ ತೀರ್ಪಿಗೆ ತಲೆ ಬಗ್ಸ್ಬಿಟ್ಟು ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿ. ಹುಡುಕಕ್ಕೆ ಆಗ್ತಾ ಇಲ್ಲ. ಮೊದಲು ಕರ್ನಾಟಕದ ಬಗ್ಗೆ ಮಾತಾಡೋದು ಬೇಡ, ಡೆಲ್ಲಿ ಬಗ್ಗೆ ಮಾತಾಡಿದ್ರೆ ಎಲ್ಲೋ ಹೋಗುತ್ತೆ ಇಶ್ಯೂ. ಇವಾಗ ಇಲ್ಲ ಸರ್, ನಾನು ಮಾತಾಡೋವಾಗ ಮಾತಾಡಿ. AAP ವಕ್ತಾರ ಹೇಳ್ತಾ ಇರ್ತಕ್ಕಂಥ ಮಾತಲ್ಲೂ ಸತ್ಯ ಇದೆ. ಯಾವುದೇ ಪಕ್ಷದಲ್ಲಿ ಕಾಂಗ್ರೆಸ್, BJP, JDS, AAP ಆಗಿರ್ಬೋದು, ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮುಖಂಡರುಗಳೇ ಇಂಥ ಹೇಳಿಕೆಗಳು ಕೊಡೋದಾದ್ರೆ ಸಾಮಾನ್ಯ ಕಾರ್ಯಕರ್ತರಿಗೆ ಅದು ಯಾವುದೇ ಪಕ್ಷದಲ್ಲಿರಲಿ ತನ್ನದೇ ಆದಂತ ನೋವು ಆಗುತ್ತೆ. ಇವತ್ತೊಂದು ಮಾತನ್ನು ಹೇಳಿದರೆ ಮಾನ್ಯ ಯಾರು ನಮ್ಮ ರಾಜಣ್ಣ ಅವರು, ನಾನು DK ಶಿವಕುಮಾರ್ಗಿಂತ ಹಿರಿಯ ಅಂತ ಹೇಳ್ತಾರೆ. 50 ವರ್ಷ ನಾನು ಪಕ್ಷದಲ್ಲಿ ಇದ್ದೀನಿ ಅಂತ ನೀವೇ ಹೇಳಿಕೆಗಳು ಕೊಡ್ತಾ ಇದ್ದೀರಾ. ಯತ್ನಾಳು ಹಿರಿಯರಂತಾರೆ, GD ದೇವೇಗೌಡರು, ಕೆಲವು ಹಿರಿಯ ಮುಖಂಡರುಗಳು ಅಂತಕ್ಕಂಥವ್ರು ನಾವು ಮಾರ್ಗದರ್ಶನ ಮಾಡಬೇಕು. ಯಾವುದೇ ಪಕ್ಷದಲ್ಲಿ ಆಗಿರ್ಲಿ, ಪಕ್ಷಗಳಲ್ಲಿ ಗೊಂದಲ ಹೇಳಿಕೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಕಾರ್ಯಕರ್ತರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸಗಳು ಯಾರು ಕೂಡ ಮಾಡಬಾರ್ದು ಅಂತಕ್ಕಂಥದ್ದು. ನಾನೇನ್ ಹೇಳ್ತೀನಿ ಅಂದ್ರೆ, ನೋಡಿ, ಪಕ್ಷ ಅನ್ನದ್ಮೇಲೆ ಅವ್ರು ಹೇಳೋ ತರ ಜಗಳಗಳು ಇರತ್ತೆ, ಅವ್ರು ಕೂತ್ಕೊಂಡು ಬಗೆಹರಿಸ್ಕೊಂತಾರೆ. ಅದ್ರ ಬಗ್ಗೆ ನಮ್ಗೆ ಚಿಂತೆ ಇಲ್ಲ. ನಮ್ಗೆ ಚಿಂತೆ ಏನಂದ್ರೆ, ಜನ ಕೊಟ್ಟಿರೋ ಮ್ಯಾಂಡೇಟ್ ಕೆಲಸ ಆಗ್ತಾ ಇಲ್ಲ. ಆ ಕೆಲಸ ಆಗ್ತಾ ಇಲ್ಲ ಅಂತ ವಿರೋಧ ಪಕ್ಷದವರು ಇರೋರು ಕೇಳೋರಿಲ್ಲ ಇಲ್ಲ ಅಂತ ನಮ್ಗೆ ಚಿಂತೆ ಇರೋದು. ಇವಾಗ ಇವ್ರು ಹೇಳಿದ್ರು ಬಾನಂತಿರಿ ಸಾವಾಗಿದ್ರ ನಾವು ಮನೆಗೆ ಹೋಗಿದ ತಕ್ಷಣ ಕಾಂಗ್ರೆಸ್ ಅವ್ರು ಬಂದ್ರಂತ. ಇಲ್ಲಿಂದ ಬಾನಂತಿರಿ ಮನೆಯವ್ರಿಗೆ ಎಲ್ಲ BJP ಅವ್ರಿಗೆ ಹೋಗಕ್ಕಾಗತ್ತೆ. ಕರ್ನಾಟಕ
ಕರ್ನಾಟಕಕ್ಕೆ ಯಾವಾಗ ದ್ರೋಹ ಆಗುತ್ತೆ ಅವಾಗ ಡೆಲ್ಲಿ ಕಡೆ ಹೋಗಕ್ಕಾಗಲ್ಲ ಇವ್ರಿಗೆ. ಇಲ್ಲಿಂದ ಬಿಡದಿಯಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡ್ತಾರೆ, ಬರೀ ಡೆಲ್ಲಿವರೆಗೂ ಬರಲ್ಲ ಇವ್ರ ಎಂಪಿಗಳು. ಇಲ್ಲಿ ಮಾತ್ರ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಕರ್ನಾಟಕದ ಬಗ್ಗೆ ಮಾತಾಡ್ರಿ ಅಂದ್ರೆ ಅಲ್ಲಿ ಬಾಯಿನೇ ಬಿಟ್ಟಲ್ಲ, ಬಾಯಿನೇ ಇಲ್ಲ, ಆತರ ಮಾತಾಡ್ತಾರೆ. ಸ್ವಾಮಿ ನೋಡಿ ಏನ್ ಗೊತ್ತಾ, ಶ್ರೀಮಾನ್ ಸ್ವಾಮಿ ದೇವೇಗೌಡರು ಮಾತಾಡಿದ್ರಕ್ಕೆ ಅದಕ್ಕೆ ನಾವು ತಲೆ ಬಿಜೆಪಿ ಅವರು ಬರೀ ರಾಜಕೀಯನೇ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ಕರ್ನಾಟಕಕ್ಕೆ ಯಾವಾಗ ದ್ರೋಹ ಅವಾಗ ಯಾವ್ದಾದ್ರು ಮಾತಾಡಿದಾರ? ಅದ್ರ ಬಗ್ಗೆ ಏನು ಮಾತಾಡಲ್ಲ. ಬಜೆಟ್ ಅಲ್ಲಿ ನಮ್ ದ್ರೋಹ ಆದ್ರೂ ಮಾತಾಡಲ್ಲ. ಕೇಂದ್ರ ಸರ್ಕಾರದಿಂದ ಬರೋ ದುಡ್ಡು ಬಂದಿಲ್ಲ ಅಂದ್ರೆ ಅದ್ರ ಬಗ್ಗೆ ಮಾತಾಡಲ್ಲ. ಬರೀ ಸರ್ಕಾರ ಏನಾದ್ರು ವೈಫಲ್ಯ ಮಾತ್ರ ಮಾತಾಡ್ತಾರೆ. ಇವ್ರ ವೈಫಲ್ಯದ ಬಗ್ಗೆ ಮಾತಾಡಲ್ಲ. ಸರ್ ಸರ್ಕಾರದ ವೈಫಲ್ಯಗಳಿದೆ, ಆದ್ರೆ ಇವ್ರ ಅಪೋಸಿಷನ್ ಅಲ್ಲಿ ಇರೋರು ಎಲ್ಲಿ ಮಾತಾಡ್ತಾ ಇದಾರೆ ಬಗ್ಗೆ? ಬರೀ ರಾಜಕಾರಣ ಮಾಡ್ತಾ ಇದಾರೆ. ಜನರಿಗೆ ಏನ್ ತಲಿಸ್ಬೇಕು ತಲಿಸ್ತಾ ಇದಾರೆ ಇವರು. ಯಾವುದೇ ಕಾರಣಕ್ಕಿಲ್ಲ. ಇವಾಗ ನೋಡಿ ಬೆಳೆ ಏರಿಕೆ ಅಂತ ಕಾಂಗ್ರೆಸ್ ಅವ್ರ ಮೇಲೆ ಆಗ್ತಾರಲ್ಲ, ಇವ್ರು ಮಾಡ್ತಾ ಇಲ್ಲ. ನಾ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಾಡ್ತಾ ಇಲ್ಲ. ಇವ್ರಿಗೂ ಜವಾಬ್ದಾರಿ ಇದೆ. 30 ಸೆಕೆಂಡ್ ಕೊಟ್ಬಿಡಿ. ಒಂದು ಬಾಣಂತಿಯರ ಸಾವಿರ ಆಗಿರೋದು ಯಾವುದೋ ಉಗಾಂಡದಲ್ಲ, ನಮ್ಮ ರಾಜ್ಯದಲ್ಲಿ, ಭಾರತದಲ್ಲಿ ಡೆಲ್ಲಿನೂ ನಮ್ಮ ಭಾರತದಲ್ಲಿನೇ ಇರೋದು. ಎರಡನೇದಾಗಿ ಅದ್ರ ಕಡೆನೂ ಕರ್ನಾಟಕದಲ್ಲಿ ಏನೋ ಹೋರಾಟ ಮಾಡ್ತಿಲ್ಲ ಅಂತ ನೀವು ಇವರಿಗೆ ಈ ನಮ್ಮ ಡಿಸ್ಕಷನ್ ಆದ ತಕ್ಷಣನೇ ಈ ಡಿಸ್ಕಷನ್ ಲಿಂಕ್ ಕಳಿಸ್ಬಿಡ್ಲಿ. ಒಂದ್ಸಲ ಅವ್ರು ನೀವು ರಿವೈಂಡ್ ಮಾಡಿ ನೋಡಿ, ನಾನು ಹೇಳಿದ್ದೆಲ್ಲ ಅದರಲ್ಲಿ ಇದೆ, ಒಂದ್ಸಲ ನೋಡ್ಕೊಂಡ್ಬಿಡಿ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥ ವಿಚಾರದ ಕುರಿತಂತೆ 4 ಪಕ್ಷದ ವಕ್ತಾರರು ಮಾಹಿತಿಯನ್ನ ಕೊಡ್ತಾ ಇದ್ರು. ಒಂದ್ ಕಡೆಯಲ್ಲಿ ಬಣಬಡಿದಾಟ ಆಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆಯೂ ಕೂಡ ರಾಜಕೀಯ ಪಕ್ಷಗಳು ಯೋಚನೆ ಮಾಡಬೇಕು. ಮುಂದಿನ ಹಂತದಲ್ಲಿ ಇದೇ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ರಾಜ್ಯದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿವೆ, ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇದೆಯಾ? ವಿರೋಧ ಪಕ್ಷವಾಗಿ ಆ ಸಮಸ್ಯೆಗಳನ್ನ ಎತ್ತಿ ತೋರಿಸುವಂತ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರಾ? ಹೀಗೆ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಪ್ರಶ್ನೆಗಳಿವೆ. ನಾನು ಆಗ್ಲೂ ಕೂಡ ಪಕ್ಷದ ಮುಖಂಡರನ್ನ ವಕ್ತಾರರನ್ನ ಮಾತನಾಡಿಸ್ತಾ ಇದ್ದೆ. ಏನು ಹೇಳ್ತಾ ಇದ್ರು ಎನ್ನುವುದಾಗಿ ನೀವು ಕೂಡ ನೋಡ್ತಾ ಇದ್ರಿ. ಕಾಂಗ್ರೆಸ್ ವಕ್ತಾರರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ನಿಮ್ಮ ಪಕ್ಷದಲ್ಲಿ ಸುಪೀರಿಯರ್ ಅಂತ ಹೇಳಿದ್ರೆ AICC ಅಧ್ಯಕ್ಷರು ಮೊನ್ನೆ ತಾನೇ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಯಾರು ಕೂಡ ಪವರ್ ಶೇರಿಂಗ್ ವಿಚಾರವಾಗಿ ಅಥವಾ ಬೇರೆ ಬೇರೆ ವಿಚಾರವಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡುವಂತಿಲ್ಲ ಎನ್ನುವುದಾಗಿ ಅವರು ಹೇಳಿ ಹಿಂದೆ ಹೋಗಿಲ್ಲ. ಈಗ ಒಂದಷ್ಟು ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ AICC ಅಧ್ಯಕ್ಷರಿಗೆ ಬೆಲೆನೇ ಇಲ್ವಾ ಸರ್? ನೋಡಿ, ಮಾತನಾಡುವಂಥವ್ರು ಇವಾಗ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕರ್ನಾಟಕಕ್ಕೆ ಬಂದು ನಮ್ಮ ಕನ್ನಡದವ್ರು, ನಾವು ಹೆಮ್ಮೆ ಪಡಬೇಕು. ಅವರು ಹೇಳಿದ ಮೇಲೂ ಮಾತಾಡ್ತಾರೆ ಅಂದರೆ ಅದು ಜನಗಳ ಸೊ ಅದೇ ಯಾವುದೇ ಒಂದು ಹೇಳಿಕೆಗಳನ್ನ ಅದು ಪಕ್ಷದ ನಾಯಕರ ವಿರುದ್ಧವಾಗೋ ಅಥವಾ ವೈಯಕ್ತಿಕವಾಗೋ ಆದರೆ ಅಂಥದ್ನೆಲ್ಲ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಸರ್. ಮತ್ತು ಇನ್ನೊಂದು ಸರ್, ನಾನು ಅವಾಗೆಲ್ಲ BJPಯವ್ರು ಬರ್ತಾ ಇರಲಿಲ್ಲ. ಈ ಥರ ಬಡಿದಾಟ ಆದಾಗ ಡಿಸ್ಕಷನ್ಗೆ ಖಂಡಿತವಾಗ್ಲೂ ಅವ್ರು ವಕ್ತಾರ ಬರ್ತಾ ಇರಲಿಲ್ಲ. ಇವತ್ತು ನಮ್ಮದು ವಿಚಾರ ಬಂದ್ರು ನಾವು ಬಂದಿದ್ದೀವಿ, ನೀವು ಮೂಢ ವಿಚಾರಕ್ಕಂದ್ರೂ ಬಂದಿದ್ದೀವಿ, ವಾಲ್ಮೀಕಿ ವಿಚಾರಕ್ಕೂ ಬಂದಿದ್ದೀವಿ. ಆದರೆ ಅವರ ಅನುಪಸ್ಥಿತಿಯಲ್ಲೂ ನಾ ಹೇಳ್ತಾ ಇದ್ದಿದ್ದು, ಈ ಥರವಾದಂಥ ಚರ್ಚೆ ಒಂದಿನ ಮಾಡಿದ್ರೆ ಚೆನ್ನಾಗಿರುತ್ತೆ, 2 ದಿನ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಇವರು ಒಂದು ಮಾತು ಹೇಳಿದರು ಸರ್, ಕಾರ್ಯಕರ್ತರಿಂದ ಸರ್ ನಾಯಕರಿಂದ ಯಾವ ಕಾರ್ಯಕರ್ತರಲ್ಲ ಸರ್, ಕಾರ್ಯಕರ್ತರೇ ಒಬ್ರನ್ನ ಶಾಸಕರು ಮಾಡುವಂಥದ್ದು. ಅವ್ರು ಶಾಸಕರಾದ್ಮೇಲೆ ಮಂತ್ರಿಗಳಾಗುವಂಥದ್ದು. ಅವ್ರು ಇದು ಮಂತ್ರಿ ಆದ್ಮೇಲೆ ಮುಂದೆ ಮುಖ್ಯಮಂತ್ರಿನೋ ಅಥವಾ KPCC ಹುದ್ದೆಗಳೋ ಪ್ರತಿಯೊಂದು ಸಿಗುವಂಥದ್ದು. ಇವತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬ್ಲಾಕ್ ಅಧ್ಯಕ್ಷ ಆದವರು ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ಆ ಬ್ಲಾಕ್ ಅಧ್ಯಕ್ಷರು ಅಲ್ಲಿನ ತಳಮಟ್ಟದ ಅಂದಿನ ಕಾರ್ಯಕರ್ತರು ಎಲ್ಲ ಶ್ರಮ ತಾನೆ, ಮತ್ತೆ ಇವರ ಸತತ ಪರಿಶ್ರಮದಿಂದ ಆ ಸ್ಥಾನ ತನಕ ಹೋಗಿದ್ದಾರೆ. ಹಾಗೆ ಮಾತನಾಡುವಂತಹ ಸಂದರ್ಭ ನಾಯಕರುಗಳು ಪ್ರತಿ ಬಾರಿ ಯೋಚನೆ ಮಾಡಬೇಕಾಗ್ತದೆ. ನಿಮ್ಮ ಇಲಾಖೆ ವಿಚಾರದ್ದು ಅಥವಾ ಅಲ್ಲಿನ ಸಾಧನೆಗಳನ್ನ ನೀವು ಹೇಳಿ, ಸಾಧನೆಗಳೇ ಮಾತುಗಳಾಗಬೇಕು ಹೊರತು ಕಾಲಹರಣದ ಮಾತುಗಳು ಅನವಶ್ಯಕ ಅನ್ನುವಂಥದ್ದು ನನ್ನ ಭಾವನೆ ಸರ್. ಮತ್ತೆ ವೈಯಕ್ತಿಕವಾಗಿ ಅಂತಲೂ ಹೇಳ್ತಾರೆ, ಅಥವಾ ಪಕ್ಷದ್ದು ನಾವು ಎಲ್ಲಿ ಮಾತಾಡಬೇಕು ಅಂತಲೂ ಹೇಳ್ತಾರೆ ಕೆಲವರು ನಾಯಕರು. ಹೌದು, ನಿಮ್ಗೆ ಅಷ್ಟು ಗೊತ್ತಿದೆ, ಖಂಡಿತವಾಗ್ಲೂ ಮುಕ್ತವಾಗಿ ಹೋಗಿ ಹೈಕಮಾಂಡ್ ಇದೆ, ಕಂಪ್ಲೇಂಟ್ ಕೊಡಬೇಕೋ ಕೊಡಿ, ಇನ್ಯಾರ್ದಾರು ವಿಚಾರ ಇದೆಯೋ ಅಲ್ಲಿ ಮಾತಾಡಿ. ಪತ್ರಿಕೆಗಳಲ್ಲಿ ಪಕ್ಷದ ವಿಚಾರವನ್ನ ಬಹಿರಂಗಿ ಮಾತಾಡೋ ಸಂದರ್ಭದಲ್ಲಿ
ಇವನ್ ನಾನು ಮಾಧ್ಯಮ ಮಿತ್ರರು ಅವರು ಯಾರೆಲ್ಲ ಪ್ರಶ್ನೆ ಕೇಳೋದಕ್ಕೆ ಹೋಗ್ತಾರೆ, ಒಬ್ಬರಿಂದ ಶುರುವಾಗಿದ್ದನ್ನು ಅದಕ್ಕಿನ್ನೊಂದು ಹೆಚ್ಚಾಗಿ ಕೇಳಿ ಅದಕ್ಕೊಂದು ಅವರು ಉತ್ತರ ಕೊಡುವಂಥದ್ದು ಇದೇ ದಿನದ ಚರ್ಚೆಗಳಾಗ್ತಾ ಇದೆ ಸರ್. ಮಾಧ್ಯಮಗಳು ರಾಜ್ಯ ಸರ್ಕಾರದ ನ್ಯೂನತೆ, ರಾಜ್ಯ ಸರ್ಕಾರದ ಅಭಿವೃದ್ಧಿ, ಕೇಂದ್ರ ಸರ್ಕಾರದ ನ್ಯೂನತೆ, ಕೇಂದ್ರ ಸರ್ಕಾರದಿಂದ ಯೋಜನೆಗಳು, ಅಭಿವೃದ್ಧಿ, ಆರ್ಥಿಕ ವ್ಯವಸ್ಥೆ, ನೀರಾವರಿ, ಎಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕಾಗ್ತದೆ. ಒಂದೇ ಹೇಳಿಕೆ ಒಂದು ದಿನದ ಡಿಸ್ಕಷನ್ ಆಗುವಂಥದ್ದು ನನಗೆ ವೈಯಕ್ತಿಕವಾಗಿ ಇಷ್ಟ ಇಲ್ಲ ಸರ್. ಜೊತೆಗೆ ಇವರು ಮಾನ್ಯ ದೇವೇಗೌಡರ ವಿಚಾರವನ್ನ ಹೇಳಿದ್ರು. ಮಾನ್ಯ ದೇವೇಗೌಡರು ದಯವಿಟ್ಟು ಅವ್ರನ್ನ ಕಾಂಗ್ರೆಸ್ ಇವತ್ತು ರಾಜ್ಯಸಭೆಗೆ ಕಳಿಸಿರ್ತಕ್ಕಂಥದ್ದು, ಅದರಲ್ಲಿ ಎರಡು ಮಾತಿಲ್ಲ ಸರ್. ಅವ್ರನ್ನ ಕಳಿಸಿರ್ತಕ್ಕಂಥದ್ದೇ ನೀವು ಹಿರಿಯರು ಅಂತ ಗೌರವಿಸಿ ನಾವು ಕಳಿಸಿರ್ತಕ್ಕಂಥದ್ದು. ಅದು ಸೋನಿಯಾ ಗಾಂಧಿ ಅವರ ನಿರ್ಣಯವಾಗಿತ್ತು. ಖಂಡಿತವಾಗ್ಲೂ ಮಾಜಿ ಪ್ರಧಾನಿಗಳಾದಂಥ ಮಾನ್ಯ ಶ್ರೀ ದೇವೇಗೌಡ ಸಾಹೇಬ್ರೆ ನಮ್ಮ ಕರ್ನಾಟಕಕ್ಕೆ ಭದ್ರಾದ್ದು 5,300 ಕೋಟಿ ಬಗ್ಗೆ ಪ್ರಶ್ನೆ ಮಾಡಿ, ಕೃಷ್ಣಾ ಮೇಲ್ದಂಡೆಗೆ 51,000 ಕೋಟಿ ರೂಪಾಯಿ ಹಣ ಬರಬೇಕಾಗಿದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ. ಜೊತೆಗೆ ಮೇಕೆದಾಟು ಏನೋ ಕುಮಾರಣ್ಣ ನಿಮ್ಮ ಸುಪುತ್ರರು ಹೇಳಿದ್ರು, ನನಗೊಂದು ಅವಕಾಶ ಕೊಡಿ 5 ನಿಮಿಷದಲ್ಲಿ ಮಾಡಿಸ್ಕೊಂಡ್ಬರ್ತೀನಿ ಸರ್. ನಿಮ್ದು 9 ಎಂಪಿಗಳು ಏನ್ ಪ್ರಶ್ನೆ ಮಾಡ್ಬೇಕು ಸರ್? ಅದಕ್ಕೂ ಉತ್ತರ ಕೊಡ್ತೀನಿ ಸರ್. ನಮ್ಮ 9 ಜನ ಎಂಪಿಗಳು, ಶ್ರೇಯಸ್ ಪಾಟೀಲ್ ಅವರಾಗಿರ್ಬೋದು, ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು, ಅಥವಾ ಕುಮಾರ್ ನಾಯಕ್ ಅವರಾಗಿರ್ಬೋದು, ಶ್ರೇಯಸ್ ಪಾಟೀಲ್ ಅವರಾಗಿರ್ಬೋದು, ಪ್ರತಿಯೊಬ್ರು ಈ ಬಾರಿಯ ಸೆಷನ್ ನಲ್ಲಿ ಮಾತಾಡಿದ್ದಾರೆ. ಆಮೇಲೆ ನೂತನ ಎಂಪಿಗಳಿಗೆ ಸರ್ ಅಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕಾಲಾವಧಿ ಬಹಳ ಕಮ್ಮಿ ಇರ್ತದೆ. ಸೊ ಎಲ್ಲರೂ ನಮ್ಮಲ್ಲಿ ಹೊಸಬ್ರೆ ಹೋಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರು ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥವ್ರು. ಆದ್ರೂ ತಮ್ಮ ಒಂದು ಅವಕಾಶಾವಧಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅದನ್ನ ಮಾಡಿದ್ದಾರೆ. ಕೊನೆ ಪಕ್ಷ ಬಹಳ ಹೆಮ್ಮೆ ಆಗ್ತದೆ ಸರ್. ನಮ್ಮ ಒಬ್ರು ಎಂಪಿ ಇದ್ರು, ಸುರೇಶಣ್ಣ, ಕನ್ನಡಿಗರ ಧ್ವನಿಯಾಗಿದ್ರು, ನಾಡಿಗೋಸ್ಕರ, ತೆರಿಗೆಗೋಸ್ಕರ ಒಂದು ಧ್ವನಿ ಹೋರಾಟ ಮಾಡ್ತಾ ಇತ್ತು. 27 ಜನ ಬಾಯಿ ಮುಚ್ಕೊಂಡಿದ್ರು. ಇವತ್ತು ಮಾನ್ಯ ದೇವೇಗೌಡರು ಮಾತಾಡಿದಾರೆ ಅಂತಂದ್ರೆ ನಿಜವಾಗ್ಲೂ ಸಂತೋಷ ಪಡೋದ್ರಲ್ಲಿ ಕನ್ನಡಿಗನಾಗಿ ನಾನು ಒಬ್ಬನೇ. ಹಾಗೇನೆ ಮಾನ್ಯ ಕುಮಾರಣ್ಣ ಅವರು ಇವತ್ತು ಕೇಂದ್ರ ಸಚಿವರಾಗಿದ್ದಾರಲ್ಲ, ಕರ್ನಾಟಕಕ್ಕೊಂದು ಉದ್ಯೋಗ ತನ್ನಿ ಸ್ವಾಮಿ, ಕರ್ನಾಟಕಕ್ಕೆ ಕೈಗಾರಿಕೆಗಳು ತನ್ನಿ ಸ್ವಾಮಿ, ನೀವು ವೈಜಾಗಿಂದು ಇಲ್ಲಿ ದಯವಿಟ್ಟು ಹೇಳಕೋಬೇಡಿ. ನಿಮ್ಮ ಬದ್ಧತೆ ಅದು. ನನ್ನ ಹತ್ರ ಯಾರು ಬರಲಿಲ್ಲ ಅಂತ ಹೇಳ್ತಾರೆ. ಅದಲ್ಲ, ನೀವು ಕನ್ನಡಿಗರಾಗಿ ನೀವು ನಿಮ್ಮ ಕೊಡುಗೆಯನ್ನ ಇಲ್ಲಿಗೊಂದು ನಿಮ್ಮ ಒಂದು ಹೆಜ್ಜೆ ಗುರುತನ್ನ ಬಿಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ರತನ್ ಅವರೇ, ಪಕ್ಷದಲ್ಲಿ ಕಾರ್ಯಕರ್ತನ ಬೆಲೆ ಬಗ್ಗೆ ದರ್ಶನ್ ಅವರು ಆಗ್ಲೇ ಹೇಳ್ತಾ ಇದ್ರು. ಮೈಕ್ ಕಟ್ಟೋದು ಕಾರ್ಯಕರ್ತ, ಪಕ್ಷದ ಯಾವುದೇ ಪ್ರಚಾರ ಇರಲಿ ಓಡಾಡೋದು ಕಾರ್ಯಕರ್ತ, ಪ್ರತಿಯೊಂದು ಕೆಲಸನೂ ಕಾರ್ಯಕರ್ತ ನೋಡ್ಕೊಳ್ತಾನೆ ಸರ್. ಈಗ ಒಬ್ಬ ಅಧಿಕಾರ, ನನಗೆ ಅಧಿಕಾರ ಇದೆ, ನಾನೀಗ ನನ್ನ ಅಣ್ಣಂಗೆ ಅಧಿಕಾರ ಸಿಗ್ಲಿ, ನನ್ನ ತಮ್ಮಂಗೆ ಅಧಿಕಾರ ಸಿಗ್ಲಿ ಅಂತೇಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಾ? ಹೇಗೆ ನಿಮ್ಮ ಪಾರ್ಟಿಲೂ ಹಾಗೆ ಆಗ್ತಾ ಇದೆಯಾ? ಹೇಗೆ ಒಬ್ಬ ಕಾರ್ಯಕರ್ತನಿಗೆ ಅಧಿಕಾರ ಸಿಗ್ಲಿ ಸರ್? ಪಕ್ಷದಲ್ಲಿ ಘಟಾನುಘಟಿ ನಾಯಕರಿದ್ದಾರೆ, ಅವರು ಅಧ್ಯಕ್ಷರಾದ್ರೆ ತಪ್ಪೇನು ಸರ್? ಇಲ್ಲ, ನಾನು ಹೇಳಿದ್ನಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೈಯೆಸ್ಟ್ ಕಾರ್ಯಕರ್ತರಿಗೆ ಅವಕಾಶ ಸಿಗ್ತಾ ಇರುವಂಥದ್ದು. ನೀವು ಒಂದ್ಸಲ ಕನ್ಸಿಡರ್ ಮಾಡಿದ್ರೆ ಇಡೀ ದೇಶದಲ್ಲಿ ನಮ್ದು ಪಾರ್ಟಿ ಏನು ಯಾವುದೇ ಒಂದು ಫ್ಯಾಮಿಲಿ ನಾನು ಮೇಲಿಂದ ಇದು ಹೇಳ್ತಾ ಇದ್ದೀನಿ ಆಯ್ತಾ. ಮೋದಿ ಅವರಿಗೆ ಯಾವ್ದಾದ್ರು ಬ್ಯಾಕ್ ಗ್ರೌಂಡ್ ಇದೆಯಾ? ನಿರ್ಮಲಾ ಸೀತಾರಾಮನ್ ಅವರಿಗಿದೆಯಾ? ಜೈಶಂಕರ್ ಅವರಿಗಿದೆಯಾ? ಅಮಿತ್ ಶಾ ಅವರಿಗಿದೆಯಾ? ಯೋಗಿ ಆದಿತ್ಯನಾಥ್ ಅವರಿಗಿದೆಯಾ? ಆಯ್ತಾ. ಹಂಗೇನೆ ನಮ್ಮ ಪಕ್ಷದಲ್ಲಿ ಅತಿ ಹೆಚ್ಚು ನಾಯಕರು ನೀವು ಕನ್ಸಿಡರ್ ಮಾಡಿದರೆ ಅವರು ಒಂದು ಸಾಮಾನ್ಯ ಹಂತದಿಂದ ಮೇಲ್ಗಡೆ ಹೋಗಿರುವಂಥದ್ದು. ಕರ್ನಾಟಕದಲ್ಲೂ ಕೂಡ ಹಲವರಿಗೆ ಸಿಕ್ಕಿದೆ ಆಯ್ತಾ. ಅದು ಭಾರತೀಯ ಜನತಾ ಪಾರ್ಟಿ ಅದನ್ನ ಕಾರ್ಯಕರ್ತರಿಗೆ ಅವಕಾಶ ಸಿಗುವಂಥದ್ದನ್ನ ಯಾವತ್ತೂ ರೂಢಿಸ್ಕೊಂಡು ಬಂದಿದೆ, ಇನ್ನೂ ಕೂಡ ಇನ್ನೂ ಅತಿ ಹೆಚ್ಚು ಆಗಲಿದೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ನಂತರ ಅವರಿಗೆ ಪ್ರಶ್ನೆ ಕೇಳಬೇಕಾಗಿದೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ರೀಚ್ ಆಗ್ತಾ ಇಲ್ಲ, ಅಕ್ಕಿಯ ಹಣ ಅಕೌಂಟಿಗೆ ಬೀಳ್ತಾ ಇಲ್ಲ, ಇವರ ಬಣ ಕುರ್ಚಿಗಾಗಿ ಕಾದಾಟ ಮಿತಿ ಮೀರಿದೆ, ಯುವ ನಿಧಿ ಎಲ್ಲಿದೆಯೋ ಗೊತ್ತಿಲ್ಲ, ಇನ್ಫ್ರಾಸ್ಟ್ರಕ್ಚರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಅದ್ರ ಬಗ್ಗೆ ಸರ್ಕಾರ ಏನಂತಾನೂ ಗೊತ್ತಿಲ್ಲ. ಎಲ್ಲಿದೆ ಸ್ವಾಮಿ ಸರ್ಕಾರ? ಏನ್ರಿ ಸರ್ಕಾರ ಇದು? ನನಗೆ ಮಂಕುತಿಮ್ಮ ಅವರ ಒಂದು ಕಗ್ಗ ನೆನಪಾಗ್ತಾ ಇದೆ. ಬೀಳಲಲ್ಲ, ಬೇರಲ್ಲ, ಮುಂಡ ಕಾಂಡಗಳಲ್ಲ, ತಳಿರಲ್ಲ, ಮಲರಲ್ಲ, ಕಾಯಿ ಹಣ್ಣಲ್ಲ, ಎಲೆ ನೀನು ವಿಶ್ವ ವೃಕ್ಷದೊಳ್ ಎಲೆಯೊಂದು ನೀಂ ತಿಳಿದದನು ನೆರವಾಗು, ತಿಳಿದದನು ನೆರವಾಗು ಮಂಕುತಿಮ್ಮ ಅಂತ ಹೇಳ್ತಾರೆ. ಆದ್ರಿಂದಾಗಿ ನಾನು ಕಾಂಗ್ರೆಸ್ ಸರ್ಕಾರದವ್ರಿಗೆ ಹೇಳ್ತೀನಿ, ಜನ ನಿಮ್ಮಲ್ಲಿ ವಿಶ್ವಾಸವಿಟ್ಟು 136 ಸೀಟ್ಗಳನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಜನರಿಗಾಗಿ ಕೆಲಸ ಮಾಡಿ, ತಿಳಿದದನು ನೆರವಾಗು, ಜನರಿಗಾಗಿ ಕೆಲಸ ಮಾಡಿ, ದಯವಿಟ್ಟು ಜನರಿಗಾಗಿ ನೆರವಾಗಿ ಅಂತ ಹೇಳಲಿಕ್ಕೆ ಬಯಸ್ತೀನಿ.
ನಾಗೇಂದ್ರ ಬಾಬು ಸರ್, ಈಗ ನೀವು ಕೂಡ ಮೈತ್ರಿ ಪಕ್ಷದಲ್ಲಿದ್ದೀರಿ. ಅವರ ತಪ್ಪುಗಳನ್ನ ತಿದ್ದುವಲ್ಲೂ ಅಥವಾ ಅವರಿಗೊಂದು ಸ್ವಲ್ಪ ತಿಳಿ ಹೇಳುವಂತ ಹಿರಿಯ ನಾಯಕರು ನಿಮ್ಮ ಪಾರ್ಟಿಯಲ್ಲಿ ಇದ್ದಾರೆ. ನೀವು ಹೇಳ್ಬೋದಲ್ಲ ಸರ್ ಅವರ ಒಳಜಗಳ ಬಗ್ಗೆ, ನೀವೊಂದು ಸ್ವಲ್ಪ ಅವ್ರಿಗೆ ಕ್ಲಾಸ್ ತಗೋಬಹುದಲ್ಲ ಹಿರಿಯ ನಾಯಕರಿದ್ದು? ಯಾವುದೇ ಪಕ್ಷದ ಆಂತರಿಕ ವಿಷಯಗಳಲ್ಲಿ ಬೆರಳು ತೋರಿಸ್ತಕ್ಕಂಥದ್ದು ಅದು ಯಾರು ಕೂಡ ಒಪ್ಪುವ ಮಾತಂತಂದು ಅಲ್ಲ. ಆದ್ರೆ ನಾನೊಂದು ಅಲ್ಲ, ನೀವು ಬೇರೆ ಪಕ್ಷ ಆದ್ರೆ ಹೇಳ್ಬೋದು ಸರ್, ಮೈತ್ರಿಯಲ್ಲಿ ಇದ್ದೀರಲ್ಲ. ಒಂದು ನಿಮಿಷ, ಅಲ್ಲಿ ಜನಸಾಮಾನ್ಯರು, ನನ್ನ ಮಿತ್ರರಾಗಲೇ ಹೇಳ್ತಾ ಇದ್ರು, ಜನಸಾಮಾನ್ಯರು ಇವತ್ತು ಅವ್ರ ಕೈಯಲ್ಲಿ ದುಡ್ಡಿಲ್ಲ, ಜನಸಾಮಾನ್ಯರು ಆರ್ಥಿಕ ಸಂಕಷ್ಟಕ್ಕೊಳಗಾಗಿದ್ದಾರೆ. ನೀವು ಪಕ್ಷದ ಬಣದ ಬಡಿದಾಟಗಳು, ಚೇರಿನ ವಿಷಯದಲ್ಲೋ ಮತ್ತೊಂದನ್ನು ಬಿಟ್ಟುಬಿಟ್ಟು ನಾವು ವಿರೋಧ ಪಕ್ಷವಾಗಿ ನೀವು ಏನೇನು ತಪ್ಪುಗಳನ್ನ ಮಾಡ್ತಾ ಇದ್ದೀರೋ ದಿನ ಬೆಳಗಾದ್ರೆ ಎತ್ತಿ ಜನಗಳಿಗೆ ತೋರಿಸ್ತಾ ಇದ್ದೀವಿ. ನೀವು ಈಗ ನೋಡಿ, ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ, ಯಾವುದು 3,93,00,000 ಜನ 175 ರೂಪಾಯಿ ಏನು ನೀವು 5 kg ಅಕ್ಕಿ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಇವತ್ತಿಗೂ ಕಾಯ್ತಾ ಇದ್ದಾರೆ. 3-4 ತಿಂಗಳಾಗಿದೆ. 2,000 ಕೋಟಿ ಗೃಹಲಕ್ಷ್ಮಿ ಇದನ್ನ ಒಂದು ತಿಂಗಳು ಕೊಡಬೇಕಾಗಿರ್ತಕ್ಕಂಥದ್ದು. ಇವೆಲ್ಲ ಜನಸಾಮಾನ್ಯರು ಕೆಲವು ನೀವು ಕೊಟ್ಟಿರ್ತಕ್ಕಂಥ ಯೋಜನೆಗಳಿಂದ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಬಡವರು ಬೇರೆ ದಾರಿ ಇರೋದಿಲ್ಲ. ಇವತ್ತು ಮೈಕ್ರೋ ಫೈನಾನ್ಸ್ಗಳಿರ್ತಕ್ಕಂಥ ಕಾರಣಗಳಿಂತಾವೇನೇನೆ, ಅವ್ರ ಹತ್ರ ತಿನ್ನಕ್ಕೂ ಅನ್ನ ಇರೋದಿಲ್ಲ. ನಿಮ್ಮ ಮೇಲೆ ಡಿಪೆಂಡ್ ಆಗಿ ನೀವು ಕೈ ಕೊಟ್ಟು 4-4 ತಿಂಗಳಂತ ಬಡವ್ರಿಗೆ ಕೊಡೋದ ಒಳ್ಳೆ ಯೋಜನೆಗಳು ಕೊಟ್ಟಾಗ ಎಲ್ಲರೂ ಓಕೆ ಮಾಡ್ತಾರೆ. ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಇಂಥ ಯೋಜನೆಗಳಿಗೆ ನಿಮ್ಮಲ್ಲಿ ಹಣ ಇಲ್ಲದೆ ಇರೋದ ಕಾರಣ ಜನಗಳನ್ನೆಲ್ಲ ಒಂದು ರೀತಿ ಡೈವರ್ಟ್ ಮಾಡಕ್ಕೆ ಇಂಥ ವಿಷಯಗಳನ್ನ ತಗೊಂಡು ದಿನ ಬೆಳಗಾದ್ರೆ ಇದನ್ನೇ ಮಾಡ್ತಾ ಇದ್ರೆ ಜನ ಕೂಡ ಎಲ್ಲೋ ನಿಮ್ಮನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹಾಗೆ ನನ್ನ ಕಾಂಗ್ರೆಸ್ ಮಿತ್ರರು ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವ್ರ ಬಗ್ಗೆ ಪದೇ ಪದೇ ಕೇಳ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಪಾಪ ಅವ್ರು ತುಂಬಾ ಇಷ್ಟ ಕುಮಾರಸ್ವಾಮಿ ಅವರಂದ್ರೆ. ಇರ್ಲಿ, ಆತ್ಮೀಯತೆ ಇರ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ವಿಷಯದಲ್ಲಿ ಯಾವತ್ತೂ ಕೂಡ ಅವರು ಮುಖ್ಯಮಂತ್ರಿಗಳಾಗಿ ತೋರಿಸಿ ಏನಾದ್ರು ಕಪ್ಪು ಚುಕ್ಕೆಗಳು ಇಟ್ಕೊಂಡ್ವಾ, ಏನಿಲ್ಲ, ಜನಗಳಿಗೋಸ್ಕರನೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಉಪಯೋಗಿಸ್ಕೊಳ್ಳಿ. ಅವ್ರು ಹೇಳಿದ್ರು ಆಂಧ್ರದ ಬಗ್ಗೆ ಪದೇ ಪದೇ ಹೇಳ್ಬೇಡಿ ಅಂತೇಳಿ. ಅವ್ರು ಬೇಕಿತ್ತು ಉಪಯೋಗಿಸ್ಕೊಂಡು, ನೀವು ಬೇಕು ಉಪಯೋಗಿಸ್ಕೊಳ್ಳಿ. ನಾವು ಬೇಡ ಅಂತಕ್ಕಂಥದ್ದು ಅವ್ರು ಯಾವತ್ತಾದ್ರು ಬೇಡ ಅಂತಾರೆ ಕರ್ನಾಟಕಕ್ಕೆ. ಆಯ್ತು, ನಾನು ಕೇಳ್ತಾ ಇದ್ದೀನಿ, 4 ಪಾಯಿಂಟ್ಗಳು ಹೇಳ್ಬಿಡ್ಲಿ. ಕರ್ನಾಟಕದ ಯಾವೊಂದು ಎಂಪಿಗಳು, ಕಾಂಗ್ರೆಸ್ ಎಂಪಿಗಳು ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನೀರಾವರಿ ವಿಷಯದಲ್ಲಿ ಯಾವುದ್ರಲ್ಲಾದ್ರೂ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರಾ? ಮಾತಾಡಿಲ್ಲ. ಯಾವುದೇ ಕಾರಣಕ್ಕೂ ಮಾತಾಡಿಲ್ಲ. ಕಲೀಲಿ, ಜೊತೆಯಲ್ಲಿ ಸೇರ್ಲಿ. ಶ್ರೀಮಾನ್ ದೇವೇಗೌಡರು ಅದನ್ನೇ ಹೇಳಿರ್ತಕ್ಕಂಥದ್ದು, ರಾಜ್ಯದ ಅಭಿವೃದ್ಧಿ ಅಂತಕ್ಕಂಥ ಮಾತು ಬಂದಂತ ಸಂದರ್ಭದಲ್ಲಿ ಪಕ್ಷ ಭೇದವನ್ನು ಮರೆತು, ಯಾಕಂತಂದ್ರೆ ಹಿರಿಕರಿದ್ದಾರೆ, ಅವ್ರಿಗೆ ಗೊತ್ತು, ಅವ್ರದ್ದೇ ಆದಂತ ವಿವೇಚನೆ ಇದೆ, ಜೊತೆಯಲ್ಲಿ ಬನ್ನಿ ಒಂದಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾವೆಲ್ಲರೂ ಸೇರಿ ರಾಜ್ಯದ ಅಭಿವೃದ್ಧಿಗೆ ನಾವು ಕೆಲಸ ಮಾಡೋಣ, ಈ ಬಣಬಡದಾಟಗಳನ್ನ ಬಿಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಸ್, ಇರ್ಷಾದ್ ಪಾಷಾ ಅವರೇ, ರಾಜ್ಯದಲ್ಲಿ ಇರುವಂತಹ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಮನೆ ಬಾಡಿಗೆ ಜಾಸ್ತಿ ಆಗಿದೆ, ನೀರಿನ ಬಿಲ್ ಜಾಸ್ತಿ ಆಗಿದೆ, ಬಸ್ ಪ್ರಯಾಣ ದರ ಜಾಸ್ತಿ ಆಗಿದೆ, ಮೆಟ್ರೋ ಪ್ರಯಾಣ ದರ ಜಾಸ್ತಿ ಆಗಿದೆ. 30,000 ರೂಪಾಯಿ ಸಂಬಳ ತಗೊಂಡು, ಹಾಲು ಇನ್ನು ಕರೆಂಟು ಆಗುತ್ತೆ, 30,000 ರೂಪಾಯಿ ಸಂಬಳ ತಗೊಂಡು ಆತ ತನ್ನ ಹಣವನ್ನೆಲ್ಲ, ತನ್ನ ಸ್ಯಾಲ್ರಿನೆಲ್ಲ ಇವರಿಗೆಲ್ಲ ಕೊಟ್ಟು ಆಮೇಲೆ ಊಟ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರದ ಬಳಿ ಕೇಳಬೇಕು ಅಂತ ಪರಿಸ್ಥಿತಿ ಬಂದಿದೆ. 20,000 ರೂಪಾಯಿ ಸಂಬಳ ತಗೊಂಡವನು ಬೆಂಗಳೂರು ಬಿಟ್ಟು ಹೋಗ್ಬೇಕು ಅಂತ ಸ್ಥಿತಿಯಲ್ಲಿ ನಾವಿದ್ದೀವಿ. ಏನ್ ಹೇಳ್ತೀರಾ? ಈ ಸರ್ಕಾರ ಅಥವಾ ವಿರೋಧ ಪಕ್ಷ ಗಮನ ಹರಿಸ್ತಾ ಇದೆಯಾ? ಹೇಗೆ ಇದ್ರ ಬಗ್ಗೆ ಕ್ವಿಕ್ ಆಗಿ ಹೇಳ್ತಾ ಹೋಗೋದು? ಕರ್ನಾಟಕದಲ್ಲಿ ಇರೋ ಸರ್ಕಾರ ಇವಾಗ ಹೆಂಗ್ ಮಾಡ್ಕೊಂಡು ಬಿಟ್ಟಿದೆ ಅಂದ್ರೆ, ಜನ ಕಷ್ಟ ಬಿಟ್ಟು ದುಡಿಬೇಕು, ತಗೊಂಡ್ ಬಂದು ಸಾಯಂಕಾಲ ಆದ್ರೆ ಸರ್ಕಾರಕ್ಕೆ ಕೊಡಬೇಕು, ಆ ಪರಿಸ್ಥಿತಿಗೆ ತಗೊಂಡ್ ಬಂದು ಜನರಿಗೆ ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಜನರ ಬಗ್ಗೆ ಚಿಂತನೆನೇ ಇಲ್ಲ. ಇವ್ರಿಗೆ ಏನಿದ್ರು ಬರೀ ಇವ್ರ ಚೇರು, ದುಡ್ಡು, ಕಾರ್ಯಕರ್ತರು ಅಂತ ಎರಡೂ ಪಕ್ಷದವ್ರು ದೊಡ್ಡದಾಗಿ ಹೇಳ್ತಾ ಇದ್ರು. ಕಾರ್ಯಕರ್ತರು ಏನಿರೋದಂದ್ರೆ ಬರೀ ಗೋಡೆಗಳು ಕಟ್ಟಕ್ಕಿರೋದು ಕಾರ್ಯಕರ್ತರು. ಆ ಗೋಡೆ ದಾಟೋದೆಲ್ಲ ಇವ್ರ ಲೀಡ್ರು, ಇವ್ರ ಮಕ್ಕಳು. ಬರೀ ಕಾರ್ಯಕರ್ತರು ಏನಿರೋದು ರೋಡಿಗೆ ತಗೊಂಡ್ ಬಂದು ಪೋಸ್ಟರ್ ಹಾಕ್ಬೇಕು, ಪ್ರೊಟೆಸ್ಟ್ಗಳು ಮಾಡಬೇಕು, ಅದಕ್ಕೆ ಮಾತ್ರ ಕಾರ್ಯಕರ್ತರು ಬೇಕು ಈ ಪಕ್ಷಕ್ಕೆ. ಸ್ವಾಮಿ, ಇಲ್ಲ, ಪ್ರೊಟೆಸ್ಟ್ಗಳು ಮಾಡ್ತಾ ಇದೀವಿ, ಅದು ಯಾವ ಕಾರಣಕ್ಕೆ? ಬರೀ ಕಾರ್ಯಕರ್ತರಿಗೆ ನಾವು ಉಚಿತವಾಗಿ ಘೋಷಣೆ ಮಾಡಿದ್ದೀವಿ. ಯಾರು ವಿರೋಧ ಮಾಡ್ತಾ ಇದ್ರು ಮಾಡ್ಕೊಂಡ್ರೆ ಅದ್ರ ಬಗ್ಗೆ ಮಾತಾಡಬೇಡಿ. ನಾವು ಫ್ರೀ ಆಗಿ ಅನೌನ್ಸ್ ಮಾಡಿದ್ದೀವಿ. ಯಾರು ವಿರೋಧ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾರೆ ಬಿಜೆಪಿ ಅವರು? ಮೊದಲು ನಾವು ಅನೌನ್ಸ್ ಮಾಡುವಾಗ ಫ್ರೀ ಕೊಟ್ಟರೆ ಜನ ವೇಸ್ಟ್ ಅಂತ ಹೇಳಿದ್ರು. ಆಮೇಲೆ ಇವರೇ ಬಂದು ಉಚಿತವಾಗಿ ಅನೌನ್ಸ್ ಮಾಡ್ತಾ ಇದಾರಿಲ್ಲ. ಅದೆಲ್ಲ ಬಿಟ್ಬಿಡಿ. ಯಾವ್ದು ಪಕ್ಷ ನಿಮ್ದು? 3 ಪಕ್ಷ ಅಷ್ಟೇ. ಯಾವ್ದು ಸಿದ್ಧಾಂತನೂ ಇಲ್ಲ, ಎಂತದೂ ಇಲ್ಲ. ಸುಮ್ನೆ ಜನರಿಗೆ ಏನ್ ಮಾಡ್ಸಕ್ ಮಾತ್ರ ಸಿದ್ಧಾಂತಗಳು ಇಟ್ಕೊಂಡಿದ್ದಾರೆ. ಸಿದ್ಧಾಂತ ಬರೀ ಬೆಂಕಿ ಸಿದ್ಧಾಂತಗಳಿರೋ
ಇರೋದಷ್ಟೇ. ಜನರಿಗೆ ಒಳ್ಳೇದ್ ಮಾಡ್ಬೇಕಂತ ಯಾವುದೇ ಸಿದ್ಧಾಂತ ಇಲ್ಲ. ವೈಟ್ ಟಾಪಿಂಗ್ ಬಗ್ಗೆ ಹೇಳ್ತಾ ಇದ್ರು ಸಾರು, ಡಿ ಕೆ ಶಿವಕುಮಾರ್ ಸರ್ ಹೋಗ್ಬಿಟ್ಟು ವೀಕ್ಷಣೆ ಮಾಡ್ತಾ ಇದ್ರಂತ. ಆ ವೈಟ್ ಟಾಪಿಂಗ್ ಅಲ್ಲಿ ಸಿಮೆಂಟ್ ಕಲ್ಲಾಗ್ತಾ ಇದ್ರ, ಅದ್ರ ಜೊತೆಲಿ ಏನಾದ್ರು ಸ್ವಲ್ಪ ಬೆಳ್ಳಿನೂ ಚಿನ್ನ ಆಗ್ತಾ ಇದ್ರ ಅಂತ ಹುಡುಕ್ಬೇಕು. ನಮ್ಮ ಮುಖ್ಯಮಂತ್ರಿ ಜೈಲಿಗೆ ಹೋಗಿದ್ದ ಜನರಿಗೆ ಗೊತ್ತಿದೆ. ನಮ್ಮ ಮುಖ್ಯಮಂತ್ರಿ ಫ್ಯಾಮಿಲಿ ಅವ್ರು ಯಾರು ರೇಪ್ ಮಾಡ್ಬಿಟ್ಟು ಜೈಲಿಗೆ ಹೋಗಿಲ್ಲ, ಅದ್ರ ಬಗ್ಗೆ ಏನಕ್ಕೆ ಮಾತಾಡ್ತೀರಾ? ನಮ್ಮ ಫ್ಯಾಮಿಲಿ ಅವ್ರು ಯಾರು ರೇಪ್ ಮಾಡಿ ಹೋಗಿಲ್ಲ, ಅದ್ರ ಬಗ್ಗೆ ಮಾತಾಡಬೇಡಿ. ದಯವಿಟ್ಟು ಕರ್ನಾಟಕದ ಬಗ್ಗೆ ಮಾತಾಡಿ, ಪಾಲಿಟಿಕ್ಸ್ ಮಾಡಬೇಡಿ. ಜನರಿಗೆ ಏನ್ ಆಗ್ಬೇಕು ಅದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಮಾತಾಡಲ್ಲ. ಇಲ್ಲ ಯಾವ್ದಾದ್ರು ಇಶ್ಯೂ ಮಾತಾಡಿದ ತಕ್ಷಣ ಡೈವರ್ಟ್ ಆಚೆ ಬರೀತಿಲ್ಲ, ಅದಕ್ಕೆ ಡೈವರ್ಟ್ ಮಾಡೋದು. ಡೈವರ್ಟ್ ಮಾಡಿ ಸ್ವಲ್ಪ ಕರ್ನಾಟಕದ ಬಗ್ಗೆ ಗಮನ ಕೊಡಿ. ವಿರೋಧ ಪಕ್ಷದಲ್ಲಿ ಇರೋರು ಸ್ವಲ್ಪ ಗಮನ ಕೊಡಬೇಕು. ಡೆಲ್ಲಿ ಬಗ್ಗೆ ಬಿಡಿ, ಡೆಲ್ಲಿ ಬಗ್ಗೆ ಜನ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಗಮನಿಸ್ತಾ ಇರ್ಬೋದು ವೀಕ್ಷಕರೇ. ಕಾಂಗ್ರೆಸ್ ಸರ್ಕಾರದವರಿಗೆ ರಾಜ್ಯದ ಜನತೆಯ ವತಿಯಿಂದ ನಂದೊಂದು ರಿಕ್ವೆಸ್ಟ್, ಅಧಿಕಾರ ಶಾಶ್ವತವಲ್ಲ, ಜನರಿಗಾಗಿ ಕೆಲಸ ಮಾಡಿ, ಜನರಿಗೆ ಒಳ್ಳೇದ್ ಮಾಡಿ. ಕರ್ನಾಟಕ ಕೊಡುಗೆ ಕೊಟ್ಟಿಲ್ಲ, ಇಲ್ಲಿ ಬಂದ್ಬಿಟ್ಟು ಏನೋ ಏನ್ ಕಥೆ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಬಿಜೆಪಿ ವಕ್ತಾರರಾಗಿರುವಂತಹ ರತನ್ ಪೂಜಾರಿ ಅವರು, ಹಾಗೇನೆ ಆಪ್ ವಕ್ತಾರರಾಗಿರುವಂತಹ ಇರ್ಷದ್ ಪಾಷಾ ಅವರು, ಜೆಡಿಎಸ್ ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರು, ಹಾಗೇನೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದ್ ಕಡೆಯಲ್ಲಿ ಬಣಬಡಿದಾಟ ಎರಡೂ ಪಕ್ಷದಲ್ಲಿ ಜೋರಾಗಿ ನಡೀತಾ ಇದೆ. ಇತ್ತ ನೋಡ್ತಾ ಹೋಗೋದಾದ್ರೆ ಕೆಪಿಸಿಸಿ ಅಧ್ಯಕ್ಷಗಾದಿ ಅಥವಾ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ, ಇತ್ತ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಬೇರೆ ರಾಜ್ಯಾಧ್ಯಕ್ಷರು ಆಗಬೇಕು ಎನ್ನುವುದಾಗಿ ಯತ್ನಾಳ್ ಬಣ ಪಟ್ಟು ಹಿಡಿದಿದೆ. ಆದ್ರೆ ಇಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕಾದಂತ ಒಂದು ಪಕ್ಷ ಬೇಕಾಗಿದೆ. ಯಾವುದೇ ಪಕ್ಷ ಆಗಲಿ, ಆಡಳಿತ ಪಕ್ಷ ಆಗಲಿ, ವಿರೋಧ ಪಕ್ಷವಾಗಲಿ, ಜನರ ಸಮಸ್ಯೆ ಬಗ್ಗೆ ಗಮನ ಹರಿಸಬೇಕು. ರಾಜ್ಯದ ಜನ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಈ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ರಾಜ್ಯದ ಜನರ ಸಮಸ್ಯೆಯನ್ನು ದೂರ ಮಾಡಬೇಕು ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.